ರಚನೆಯಲ್ಲಿ ಮೂಡಿ ಬಂದ ಪ್ರಕರಣ ಗ್ರಂಥ ಅಂತ ನಾವಿದನ್ನ ತಿಳಿಬೇಕು. ಪ್ರಕರಣ ಗ್ರಂಥ ಅಂತ ಈಗಾಗಲೇ ತತ್ವ ಸಂಖ್ಯಾನ ಪಾಠ ಮಾಡಿಸ್ಕೊಳ್ಳುವಾಗ ಯಾವುದನ್ನು ಕರೀತಾರೆ? ಶಾಸ್ತ್ರೈಕ ದೇಶ ಸಂಬದ್ಧಂ ಶಾಸ್ತ್ರ ಕಾರ್ಯಾಂತರೇ ಸ್ಥಿತಂ ಆಹು ಪ್ರಕರಣಂ ನಾಮ ಅಂತ ಪ್ರಕರಣ ಗ್ರಂಥ ಅಂತ ಯಾವುದನ್ನು ಕರಿಬೇಕು ಅಂತ ತಿಳಿಸಿದ್ದಾರೆ. ಶಾಸ್ತ್ರದಲ್ಲಿರುವ ವಿಷಯದಲ್ಲಿ ಬಹಳ ಇರ್ತವೆ, ಅದರಲ್ಲಿ ಒಂದು ಏಕದೇಶ ವಿಷಯವನ್ನು ಒಳಗೊಂಡು ಬಂದಿರ್ತದೆ. ಅದು ಶಾಸ್ತ್ರೈಕ ದೇಶ ಸಂಬದ್ಧಂ ಅಂತ ಕರೀತಾರೆ. ಶಾಸ್ತ್ರ ಕಾರ್ಯಾಂತರೇ ಸ್ಥಿತಂ, ಶಾಸ್ತ್ರದಲ್ಲೇ ಬಂದಂತಹ ವಿಷಯಗಳ ಕೆಲವು ಪ್ರಭೇದವನ್ನ ಅನುಸರಿಸಿ ನಮಗೆ ಅನುಸಂಧಾನ ಮಾಡಿಸ್ತಾರೆ. ಅದನ್ನ ಪ್ರಕರಣ ಅಂತ ತಿಳಿತಾರೆ. ಈ ಪ್ರಕರಣ ಗ್ರಂಥಗಳಲ್ಲಿ ಇದು ಒಂದು ಪ್ರಮಾಣ ಪದ್ಧತಿ, ಪ್ರಮಾಣ ಲಕ್ಷಣ. ಈಗಾಗಲೇ ಭಗವತ್ಪಾದರು ರಚನೆ ಮಾಡಿಕೊಟ್ಟಂತಹ ಗ್ರಂಥ ಇದೆ. ಆದ್ರೂ ಮತ್ತೆ ಪ್ರಮಾಣ ಪದ್ಧತಿ ಅಂತ ಮತ್ತೊಂದು ಮಾಡ್ತಾ ಇರೋದಕ್ಕೆ ಕಾರಣವನ್ನ ಟೀಕಾಕೃತ್ಪಾದರೆ ಗ್ರಂಥದಲ್ಲಿ ತಿಳಿಸ್ತಾರಾದ್ರಿಂದ ಅದನ್ನೇ ನಾವು ಪ್ರತ್ಯೇಕವಾಗಿ ಹೇಳೋದು ಬೇಡ. ಇದರ ನಿರ್ವಿಘ್ನವ ಪರಿಸಮಾಪ್ತಿಗೋಸ್ಕರ, ಶಿಷ್ಯ ಶಿಕ್ಷಾರ್ಥಕ್ಕೋಸ್ಕರವಾಗಿಯೂ ಕೂಡ ಟೀಕಾಕೃತ್ಪಾದರು ಮಂಗಳಾಚರಣವನ್ನ ಮಾಡ್ತಾ ಇದ್ದಾರೆ. ಪ್ರಣಮ್ಯ ಚರಣ ಅಂಬೋಜ ಹೇಳ್ಬೇಕೆಲ್ರು ಕೂಡ. ಪ್ರಣಮ್ಯ ಚರಣ ಯುಗಲಂ ಕಮಲಾಪತೇಃ ಯುಗಲಂ ಕಮಲಾಪತೇಃ ಪ್ರಮಾಣ ಪದ್ಧತಿಂ ಕುರ್ಮೋ ಪ್ರಮಾಣ ಪದ್ಧತಿಂ ಕುರ್ಮೋ ಬಾಲಾನಾಂ ಬೋಧ ಸಿದ್ಧಯೇ ಬಾಲಾನಾಂ ಬೋಧ ಸಿದ್ಧಯೇ ಪ್ರಣಮ್ಯ ಚರಣಾಂಭೋಜ ಯುಗಲಂ ಕಮಲಾಪತೇಃ ಯುಗಲಂ ಕಮಲಾಪತೇಃ ಪ್ರಮಾಣ ಪದ್ಧತಿಂ ಕುರ್ಮೋ ಪದ್ಧತಿಂ ಕುರ್ಮೋ ಬಾಲಾನಾಂ ಬೋಧ ಸಿದ್ಧಯೇ. ಇದು ಟೀಕಾಕೃತ್ಪಾದರು ರಚನೆ ಮಾಡಿದ ಮಂಗಳ ಶ್ಲೋಕ. ಏನಿದರ ಪದ ಪದಾರ್ಥ ಮತ್ತು ಇದೊಂದು ಭಾವಾರ್ಥ ನೋಡ್ಕೊಳ್ಬೇಕು. ಪ್ರಣಮ್ಯ ಚರಣಾಂಭೋಜ ಯುಗಲಂ ಕಮಲಾಪತೇಃ ಪ್ರಮಾಣ ಪದ್ಧತಿಂ ಕುರ್ಮಃ ಬಾಲಾನಾಂ ಬೋಧ ಸಿದ್ಧಯೇ. ಅರ್ಥ ನೋಡ್ಕೊಳ್ಳೋಣ. ಶ್ರೀಮಠ್ ಟೀಕಾಕೃತ್ಪಾದರು ತಾವು ರಚನೆ ಮಾಡ್ಲಿಕ್ಕೆ ಹೊರಟಂತಹ ಗ್ರಂಥ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗಬೇಕು ಅನ್ನೋ ಉದ್ದೇಶದಿಂದ ಭಗವಂತನ ಪ್ರಣಾಮ ರೂಪವಾದ ಮಂಗಲವನ್ನ ಹಾಗೂ ಮಾಡ್ಲಿಕ್ಕೆ ಹೊರಟ ಗ್ರಂಥದ ಬಗ್ಗೆ ಪ್ರತಿಜ್ಞೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಣಮ್ಯ ಅಂತ ಕಮಲಾಪತೇಃ ಚರಣಾಂಭೋಜ ಯುಗಂ ನತ್ವ. ಕಮಲಾಪತೇಃ ಲಕ್ಷ್ಮೀಪತಿ ನಾರಾಯಣನ ಚರಣಾಂಭೋಜ ಯುಗಲಂ ಪಾದಕಮಲಗಳನ್ನು ನತ್ವ ನಮಸ್ಕರಿಸಿ ಅಂತ ಅರ್ಥ. ಕಮಲಾಪತಿ ಅಂತಂದ್ರೆ ಕಮಲ ಅಂದ್ರೆ ಲಕ್ಷ್ಮಿ. ಅವಳು ಯಾರು? ಸಕಲ ವಾಂಗ್ಮನಸ ದೇವತೆ, ಮಾತು ಹಾಗೂ ಮನಸ್ಸಿಗೆ ದೇವತೆ. ಆದ್ರಿಂದ ಅವಳಿಗೂ ಭಗವದ್ ಉಪಸರ್ಜನತ್ವೇನ ನಮಸ್ಕಾರ ಮಾಡಬೇಕಾದದ್ದು ಯೋಗ್ಯ ಅಂತ ಹೇಳಿ ಕಮಲಾಪತಿ ಎನ್ನುವ ಶಬ್ದವನ್ನ ಬಳಸಿದ್ದಾರೆ. ನತ್ವ ನಮಸ್ಕಾರ ಮಾಡಿ ಬಾಲಾನಾಂ ಬೋಧ ಸಿದ್ಧಯೇ. ಬಾಲಾನಾಂ ಅಂದ್ರೆ ಗ್ರಹಣಧಾರಣ ಪಟುಗಳು ಯಾರು ಇದ್ದಾರೋ ಅವರಿಗೆ ಬೋಧ ಸಿದ್ಧಯೇ ತಿಳುವಳಿಕೆ ಬರ್ಲಿಕ್ಕೋಸ್ಕರ ಪ್ರಮಾಣ ಪದ್ಧತಿಂ ಕುರ್ಮಃ, ಪ್ರಮಾಣ ಪದ್ಧತಿ ಈ ಹೆಸರಿನ ಕೃತಿಯನ್ನು ಕುರ್ಮಃ ಮಾಡುತ್ತೇವೆ. ಇಲ್ಲಿ ಪ್ರಮಾಣ ಪದ್ಧತಿ ಅಂದ್ರೆ ಅರ್ಥ ಏನು? ಯಾವುದನ್ನ ಪ್ರಮಾಣ ಅಂತ ಕರೀತಾರೆ ಅದು ಗ್ರಂಥದ ಅಧ್ಯಯನದಿಂದ ತಿಳಿಯುವ ವಿಷಯ. ಪ್ರಮಾಣ ಪದ್ಧತಿ ಅಂದ್ರೆ ಏನು ಅಂತ ಸ್ಥೂಲವಾಗಾದ್ರೂ ನಮಗ್ ಪರಿಚಯ ಇರಬೇಕಲ್ಲ. ಪ್ರಮಾಣ ಅಂದ್ರೆ ಕೇವಲ ಪ್ರಮಾಣ ಅಂತ ಅರ್ಥ, ಹಾಗೂ ಅನುಪ್ರಮಾಣ ಅಂತ. ಕೇವಲ ಪ್ರಮಾಣ ಅನುಪ್ರಮಾಣ ಅಂತೇನಿದ್ದಾವೆ ಅವುಗಳ ಪದ್ಧತಿ ಶಬ್ದಕ್ಕೆ ಉದ್ದೇಶ, ಸಾಮಾನ್ಯ ಲಕ್ಷಣ, ವಿಭಾಗ, ವಿಶೇಷ ಉದ್ದೇಶ, ವಿಶೇಷ ಲಕ್ಷಣ, ಅವುಗಳ ಪರೀಕ್ಷಾ, ಇವುಗಳನ್ನ ನಡೆಸಿದರೆ ಅದಕ್ಕೆ ಪದ್ಧತಿ ಅಂತ ಕರೀತಾರೆ. ಅದನ್ನು ಇಲ್ಲಿ ಮಾಡ್ತೇವೆ, ಕುರ್ಮಃ ಅಂತ ಪ್ರಯೋಗ ಮಾಡಿದ್ದಾರೆ.
ಕುರ್ಮಃ ಅಂತ ಪರಸ್ಮೈ ಪದ ಪ್ರಯೋಗ. ಅದು ಪ್ರಯೋಜನ ಏನು ಅಂತ ಹೇಳ್ಬೇಕಾಗ್ತದೆ. ಇನ್ನೊಬ್ಬರಿಗೋಸ್ಕರ ಮಾಡ್ತೇವೆ ಅಂದ್ರೆ ಯಾರಿಗೆ? ಬಾಲಾನಾಂ ಬಾಲಾನಾಂ ಬೋಧ ಸಿದ್ಧಯೇ, ಬಾಲಕರಿಗೆ ಹಿಂದೆ ಹೇಳುವಂತೆ ಪ್ರಮಾಣಗಳ ಉದ್ದೇಶ, ಸಾಮಾನ್ಯ ಲಕ್ಷಣ, ವಿಭಾಗ, ವಿಶೇಷ ಉದ್ದೇಶ, ವಿಶೇಷ ಲಕ್ಷಣ, ಇವುಗಳ ಪರೀಕ್ಷಾ ರೂಪವಾದಂತಹದ್ದೇನಿದೆ ಈ ತಿಳುವಳಿಕೆ ಬರಬೇಕು ಅನ್ನೋ ಕಾರಣಕ್ಕೆ ಹೇಳ್ತೇವೆ. ಹಾಗಾಗಿ ಪ್ರಮಾಣ ಪದ್ಧತಿ ಕುರ್ಮಃ, ಪ್ರಮಾಣ ಪದ್ಧತಿಯನ್ನ ಮಾಡುತ್ತೇವೆ ಅಂದ್ರೆ ಇಷ್ಟ ಅರ್ಥ ಮಾಡ್ತೇವೆ. ಎಲ್ಲ ಪದಕ್ಕೆ ಅರ್ಥ ಬಂತ ಬರ್ಲಿಲ್ವಾ? ಏನಾದ್ರೂ ಅರ್ಥ ಆಗ್ತಿದ್ರೆ ಕೇಳ್ಕೊಳ್ರಿ. ಮಂಗಳ ಶ್ಲೋಕ ಏನು ಅಂತ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಈಗ ಗ್ರಂಥ ಆರಂಭ ಆಗ್ತಾ ಇರೋದು ಯಾಕೆ ಅಂತ ಪ್ರಶ್ನೆ. ಗ್ರಂಥದಿಂದ ಏನಾದ್ರೂ ಲಾಭ ಬೇಕಲ್ಲ, ಅದಕ್ಕೆ ಮುಂದಿನ ವಾಕ್ಯ ಯದ್ಯಪಿ ಭಗವತ್ಪಾದೈರೇವ ಪ್ರಮಾಣ ಲಕ್ಷಣಾಧಿಕಂ ಅಭಿಹಿತಂ ತಥಾಪಿ ಗಂಭೀರಯಾ ವಾಚಾ ವಿಕ್ಷಿಪ್ಯ ವರ್ಣಿತಂ ನ ಮಂದೈಃ ಶಕ್ಯತೆ ಸುಖೇನ ಬೋದ್ಧುಂ ಇತಿ ತದರ್ಥಂ ಇದಂ ಪ್ರಕರಣಂ ಆರಭ್ಯತೆ ಅಂತ. ಆರಭತೆ ಅಲ್ಲ, ಆರಭ್ಯತೆ. ಭಗವತ್ಪಾದರು ಅಂದ್ರೆ ಭಗವತ್ಪಾದಾಚಾರ್ಯರು, ಆನಂದ ತೀರ್ಥ ಭಗವತ್ಪಾದರು. ಪ್ರಮಾಣ ಲಕ್ಷಣ ಅಂತ ಒಂದು ಗ್ರಂಥ ಈಗಾಗಲೇ ಬರೆದಿದ್ದಾರೆ. ಆದರೂ ಕೂಡ ಆ ಪ್ರಮಾಣ ಲಕ್ಷಣ ಅತ್ಯಂತ ಗಂಭೀರ ವಿಕ್ಷಿಪ್ತತೆಯ ವರ್ಣಿಸಲ್ಪಟ್ಟಿದೆ. ಅಲ್ಲಿ ಪ್ರಮಾಣವಿದೆ. ಅಲ್ಪ ಬುದ್ಧಿಯವರಿಗೆ ಸುಖವಾಗಿ ಅಂದ್ರೆ ಅನಾಯಾಸವಾಗಿ ಪ್ರಮಾಣ ಲಕ್ಷಣ ಉದ್ದೇಶ ವಿಭಾಗಗಳನ್ನ ತಿಳಿಲಿಕ್ಕೆ ಆ ಗ್ರಂಥಗಳಿಂದ ಸಾಧ್ಯವಾಗಲ್ಲ. ತಿಳಿಲಿಕ್ಕೆ ಸಾಧ್ಯವಾಗಬೇಕು ಅನ್ನೋದು ಕಾರಣಕ್ಕಾಗಿ ಪ್ರಯೋಜನ ಇದನ್ನು ಉದ್ದೇಶಿಸಿ ಈ ಪ್ರಕರಣವನ್ನು ಆರಂಭ ಮಾಡಲಾಗ್ತಾ ಇದೆ ಅಂತ ತಾವೇ ಸ್ವತಃ ಟೀಕಾಕೃತ್ಪಾದರು ತಿಳಿಸಿದ್ದಾರೆ. ಗ್ರಂಥದ ಪ್ರಯೋಜನ ಏನು ಅಂತ ಇನ್ನೊಮ್ಮೆ ನೋಡ್ಕೊಳ್ಳಿ. ಭಗವತ್ಪಾದರು ಪ್ರಮಾಣ ಲಕ್ಷಣ ಗ್ರಂಥವನ್ನು ರಚಿಸಿದ್ದಾರೆ. ಆದರೆ ಅತ್ಯಂತ ಗಂಭೀರ ವಿಕ್ಷಿಪ್ತವಾದ ಮಾತುಗಳಿಂದ ಅತ್ಯಂತ ಗಂಭೀರವಾದ ಮಾತಿನಿಂದ ವಿಕ್ಷಿಪ್ತವಾಗಿ ವರ್ಣನೆ ಮಾಡಿದ್ದಾರೆ. ಅಲ್ಪ ಬುದ್ಧಿಯವರಿಗೆ ಅನಾಯಾಸೇನ ಪ್ರಮಾಣ ಉದ್ದೇಶ ಲಕ್ಷಣಗಳ ತಿಳುವಳಿಕೆ ಬರಲ್ಲ. ಹಾಗಾಗಿ ಈ ಗ್ರಂಥದಿಂದ ಆ ಕಾರ್ಯವನ್ನ ಮಾಡಲಾಗ್ತದೆ. ವಿಕ್ಷಿಪ್ತವಾಗಿ ಅಲ್ಲಿ ವರ್ಣಿಸಿದ್ದು, ಗಂಭೀರವಾಗಿ ವರ್ಣಿಸಿದ್ದು ಅಂತೇನಿದೆ, ಇಲ್ಲಿ ಗಂಭೀರತೆ ಅತಿ ಹೆಚ್ಚು ಇಲ್ಲದೆ ವಿಕ್ಷಿಪ್ತವಾದದ್ದರ ಸಂಗ್ರಹವನ್ನು ಮಾಡಿಕೊಡ್ಲಾಗ್ತದೆ. ಆದ್ದರಿಂದ ಈ ಗ್ರಂಥ ಸಾರ್ಥಕ ಅನ್ನೋದು ಅಭಿಪ್ರಾಯ. ಯಾಕೆ ಈ ಗ್ರಂಥ ಬಂದಿದೆ, ಏನು ಉದ್ದೇಶ ಅಂತ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಗೂಢಾರ್ಥತೆಯ ಹೇಳಿದಾಗ ಸುಖವಾಗಿ ನಮಗೆ ತಿಳುವಳಿಕೆ ಮಾಡಿಕೊಳ್ಳಿಕ್ ಆಗಲ್ಲ ಅನ್ನೋದು ಸತ್ಯನೇ ಅಷ್ಟೇ. ಹಾಗಾಗಿ ಈ ಪ್ರಕರಣ ಗ್ರಂಥ ಹೊರಟಿರೋ ಉದ್ದೇಶ ಇಷ್ಟು ಅಂತ ತಿಳಿಸಿದೆ. ಏನಾದ್ರೂ ಪ್ರಶ್ನೆ ಬಂತಾ? ಅಂದ್ರೆ ಆಚಾರ್ಯ ಪ್ರಮಾಣ ಲಕ್ಷಣಕ್ಕಿದು ಟೀಕಾ ಅಂತ ಅಲ್ಲ, ಇದೊಂದು ಸ್ವತಂತ್ರ ಕೃತಿ, ಜಯತೀರ್ಥದ ಸ್ವತಂತ್ರ ಕೃತಿ. ಹೌದು, ಅದನ್ನ ತಿಳ್ಕೊಳ್ಳಿಕ್ ಕಷ್ಟ ಆಗ್ತಾ ಅನ್ನೋ ಉದ್ದೇಶದಿಂದ ಇದನ್ನ ರಚನೆ ಮಾಡ್ಯಾರ. ಹೌದು, ಅದನ್ನ ತಿಳ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅಂತಂದ್ರೆ ಕಷ್ಟ ಯಾಕೆ ಆಗ್ತದೆ ಅನ್ಲಿಕ್ಕೆ ಏನ್ ಕಾರಣ ಕೊಟ್ರು? ಅಲ್ಲೆಲ್ಲಿ ಇದು ಅತಿ ಗಂಭೀರತೆಯ ಆ ವಾಕ್ಯನೇ ಹೇಳ್ಬಿಡ್ಬೇಕು ಅವಾಗ. ಅತಿ ಗಂಭೀರತೆಯ ವಿಕ್ಷಿಪ್ತತೆಯ ವರ್ಣಿತಂ, ಅತಿ ಗಂಭೀರಯ ವಾಚಾ ವಿಕ್ಷಿಪ್ಯ ವರ್ಣಿತಂ. ಆ ಪಾಯಿಂಟ್ ನೋಡ್ಕೊಳ್ಳಿ. ಭಗವತ್ಪಾದರು ಅತ್ಯಂತ ಗೂಢಾರ್ಥ ಗರ್ಭಿತವಾದ ಮಾತಿನಿಂದ ವಿಕ್ಷಿಪ್ತವಾಗಿ ಹೇಳಿದ್ದಾರೆ. ಆ ಗೂಢಾರ್ಥ ಗರ್ಭಿತ ಮಾತುಗಳನ್ನಾಡಿದಾಗ ಅಲ್ಪ ಬುದ್ಧಿ ಉಳ್ಳವರಿಗೆ ಆ ರೀತಿ ಪ್ರಮಾಣ ಸಾಮಾನ್ಯ ಲಕ್ಷಣಗಳನ್ನ ತಿಳಿದುಕೊಳ್ಳುವುದು ಕಠಿಣವಾಗ್ತದೆ ತಾನೆ. ಅದೇ ಕಾರಣ. ಆ ಪಾಯಿಂಟ್ ನೆನಪಿರಬೇಕು. ಅತಿ ಗಂಭೀರತೆಯ ವಿಕ್ಷಿಪ್ಯ ವರ್ಣಿತಂ ಅನ್ನೋ ಶಬ್ದ ಇದೆ ಅಲ್ಲ, ಅತಿ ಗಂಭೀರತೆಯ ಅನ್ನೋದಕ್ಕೆ ಮಂತ್ರಾಲಯ ಗುರು ಸಾರ್ವಭೌಮರು ಭಗವತ್ಪಾದರ ಮಾತುಗಳು ಅತ್ಯಂತ ಗೂಢಾರ್ಥ ಗರ್ಭಿತವಾಗಿದೆ ಅಂತ ಬರೆದಿದ್ದಾರೆ. ಅತ್ಯಂತ ಗೂಢಾರ್ಥಯ ವಾಚಾ ಅಂತ. ವಿಕ್ಷಿಪ್ಯ ವರ್ಣಿತಂ ಅನ್ನೋದಕ್ಕೆ
ಲಕ್ಷಣ ವಿಭಾಗಾದೇಹೇ ಸ್ಥಳಭೇದಮಾಶ್ರಿತ್ಯ ವರ್ಣಿತ. ವಿಕ್ಷಿಪ್ಯ ವರ್ಣನ ಅಂದ್ರೆ ಮಂತ್ರಾಲಯ ಪ್ರಭುಗಳು ಬರೆಯೋದು ಪ್ರಮಾಣ ಲಕ್ಷಣ ಗ್ರಂಥದಲ್ಲೇನೆ ಬೇರೆ ಬೇರೆ ಸ್ಥಳಗಳಲ್ಲಿ ವರ್ಣನೆ ಮಾಡಿದಾಗಲೂ ಬುದ್ಧಿಯಲ್ಲಿ ಅವಗಾಹನ ಮಾಡಿಕೊಳ್ಳೋದು ಕಠಿಣ ಆಗ್ತದೆ. ಈ 2 ಪಾಯಿಂಟ್ ಅನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಟೀಕಾಕೃತ್ಪಾದರು ತಾವು ಒಂದು ಸ್ವತಂತ್ರವಾದ ಎಕ್ಸ್ಟ್ರಾಕ್ಟ್ ಸ್ಟಡಿ ತರಹ ಪ್ರಮಾಣ ಪದ್ಧತಿಯನ್ನು ಗ್ರಂಥವನ್ನ ರಚಿಸಿಕೊಡ್ತೇವೆ ಅಂತ ಹೊರಟಿದ್ದಾರೆ. ಸರಿ ಹೋಯ್ತಾ? ಅಂದ್ರೆ ಈ ಗ್ರಂಥ ಅಧ್ಯಯನ ಮಾಡಿದ್ರೆ ಪ್ರಮಾಣ ಲಕ್ಷಣ ಕವರ್ ಆದಂಗ ಆಗುತ್ತದೆ. ಹಾ, ಪ್ರಾಯ ಪ್ರತ್ಯೇಕವಾಗಿ ಅದ್ರ ಪಾಠ ಏನು ಬೇಕಾಗಿಲ್ಲ ಅಂತನ ಸುಲಭವಾದ ಅರ್ಥ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಆದ್ದರಿಂದ ಇದು ಉಪಯೋಗಿ ಅಂತ ಅರ್ಥ. ಸರಿ ಸರಿ. ಇನ್ನು ಮುಂದೆ ಬರುವಂತ ವಿಚಾರಗಳು ಬಹಳ ಕಠಿಣ ಇರ್ತವೆ. ಎಲ್ಲರೂ ಕೂಡ ಇದನ್ನ ಅವಗಾಹನೆಗೆ ತಂದುಕೊಳ್ಬೇಕು. ಇದು ಶಾಸ್ತ್ರಕ್ಕೆ ಅತ್ಯಂತ ಉಪಯುಕ್ತವಾದ ಬೇಸ್ಮೆಂಟ್ ಇದ್ದ ಹಾಗೆ. ನೀವು ಇವುಗಳನ್ನು ತಿಳ್ಕೊಂಡ್ರೆ ಈಗ ಅಲ್ಲಲ್ಲಿ ನಾನು ನಿಮಗೆ ಕೊಡುವ ಉದಾಹರಣೆಗಳು ಕೇವಲ ತತ್ವ ಸಂಖ್ಯಾನತೆ ಕೊಡ್ತೀನಿ. ಅದರಿಂದ ನಿಮಗೆ ತತ್ವ ಸಂಖ್ಯಾನದ ಚಿಂತನೆನೂ ಆಗ್ತದೆ, ಪ್ರಮಾಣ ಪದ್ಧತಿಯ ಪಾಠನೂ ಆಗ್ತದೆ. ಇದು ಪಾಠ ಮಾಡಿಸ್ಕೊಳ್ಳುವಾಗ ಇದು ಸುಲಭವಾದ ಉಪಾಯ. ಈಗ ಒಂದು ಗ್ರಂಥ ಆಗಿದೆ ತತ್ವ ಸಂಖ್ಯಾನ, ಹಾಗಾಗಿ ತತ್ವ ಸಂಖ್ಯಾನದ ನೆನಪು ಬರ್ಬೇಕು ನಿಮಗೆ. ಈಗ ಲಕ್ಷಣದ ಲಕ್ಷಣವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಡೆಫಿನೇಷನ್ ಏನು ಅಂತ ನಿಮಗೆ ಅಭಿಪ್ರಾಯ ಗೊತ್ತಾಗಿರ್ಬೇಕು. ವಾಟ್ ಈಸ್ ದ ಡೆಫಿನೇಷನ್ ಆಫ್ ಡೆಫಿನೇಷನ್ ಅಂತೇವಲ್ಲ ಹಾಗೆ. ಲಕ್ಷಣದ ಲಕ್ಷಣ ಏನು? ಯೋ ಧರ್ಮೋ ಲಕ್ಷ್ಯೇ ವ್ಯಾಪ್ತ್ಯಾ ವರ್ತತೆ ನವರ್ತತೆ ಚ ಅನ್ಯತ್ರ ಸಧರ್ಮೋ ಲಕ್ಷಣಮಿತ್ಯುಚ್ಯತೆ ಅಂತಾರೆ. ಅದನ್ನ ನಾವು ಲಕ್ಷಣ ಅಂತ ಕರಿಬೇಕಂತೆ. ಯಾವುದನ್ನ ಲಕ್ಷಣ ಅಂತ ಅನ್ಬೇಕು? ಯಾವ ಧರ್ಮ ಲಕ್ಷ್ಯದೊಳಗೆ ಕಾರ್ಸ್ನೇನ ಇರ್ತದೋ, ವ್ಯಾಪ್ತ್ಯಾವರ್ತತೆ ಅಂದ್ರೆ ಕಾರ್ಸ್ನೇನ ಇರ್ತದೋ, ಯಾವ ಧರ್ಮ ಲಕ್ಷ್ಯ ಬಿಟ್ಟು ಲಕ್ಷ್ಯಾದ ಅನ್ಯತ್ರ ಇರೋದೇ ಇಲ್ವೋ ಆ ಧರ್ಮವನ್ನ ಲಕ್ಷಣ ಅಂತ ತಿಳಿಬೇಕು. ಉದಾಹರಣೆಯನ್ನ ಇವರು ನೀಡುತ್ತಾರೆ. ನಾವು ಉದಾಹರಣೆಗಳನ್ನ ಬೇರೆ ಬೇರೆಯಾಗಿ ಕೊಡ್ಲಿಕ್ಕೆ ನಿಮಗೆ ನಾನೊಂದು ಈಗ ಹೋಮ್ವರ್ಕ್ ತರ ಕೊಟ್ಟಿರ್ತೀನಿ. ಇಲ್ಲಿ ಕೊಡೋ ಉದಾಹರಣೆ, ಈಗ ಗೋವಿಗೆ ಸಾಸ್ನಾದಿಮತ್ವಂ ಲಕ್ಷಣಂ ಅಂತ ಕರೀತಾರೆ. ಪ್ರಸಿದ್ಧವಾದ ಉದಾಹರಣೆ ಸಾಸ್ನಾದಿಮತ್ವಂ ಗೋಹೋ ಲಕ್ಷಣಂ. ನೋಡಿ, ಈಗ ಲಕ್ಷಣದ ಲಕ್ಷಣ ಇಲ್ಲಿ ಸಮನ್ವಯ ಮಾಡಬೇಕು. ಯಾವ ರೀತಿ ಸಮನ್ವಯ ಆಗ್ತದೆ ಅನ್ನೋದು ಹೇಳಿಕೊಡ್ತದೆ. ಗೋ ಅನ್ನೋದು ಲಕ್ಷ್ಯ. ಯಾವುದನ್ನ ನಾವು ಡಿಫೈನ್ ಮಾಡ್ಲಿಕ್ಕೆ ಹೊರಟಿರ್ತೇವೆ ಅದನ್ನ ಲಕ್ಷ್ಯ ಅಂತ ಗುರುತಿಸ್ಕೊಳ್ಳಿ. ಯಾವುದರ ಡೆಫಿನೇಷನ್ ಹೇಳಲಿಕ್ಕೆ ಹೊರಟಿರ್ತೇವಲ್ಲ ಅದು ಲಕ್ಷ್ಯ. ಅದು ಡಿಫೈನ್ ಮಾಡ್ಲಿಕ್ಕೆ ಹೊರಟಿರೋದ್ರಿಂದ ಅದನ್ನ ಇನ್ನೂ ಒಂದು ನಿಮಗೆ ತಿಳಿಸ್ಬೇಕು. ಡೆಫಿನೇಷನ್ ಅಂದ್ರೆ ಲಕ್ಷಣ, ಲಕ್ಷಣ ಅಂದ್ರೆ ಡೆಫಿನೇಷನ್, ಎರಡೂ ಒಂದೇ. ಸೊ ಈಗ ಡಿಫೈನ್ ಮಾಡ್ಲಿಕ್ಕೆ ಹೊರಟದ್ದನ್ನ ಡೆಫಿನೇಷನ್ ಇನ್ ಮೂಲಕವಾಗಿ ಅಂದಾಗ ಡೆಫಿನೇಷನ್ ಅಂತ ಯಾವ್ದು ಅನಿಸ್ಕೊಳ್ತಾ ಇದೆ? ಅದು ಶಾಸ್ತ್ರಾದಿಮತ್ವ. ಲಕ್ಷಣದ ಲಕ್ಷಣ ಅಲ್ಲೇ ಸಮನ್ವಯ ಮಾಡ್ಬೇಕೀಗ ಶಾಸ್ತ್ರಾದಿಮತ್ವದಲ್ಲಿ. ಸ್ಪಷ್ಟ ಗೊತ್ತಾಯ್ತು? ಆವಾಗ ಯೋ ಧರ್ಮ, ಯಾವ ಧರ್ಮವು ಅಂತ ತಗೊಳ್ಳೋದು, ಯಾವ್ದನ್ನು ತಗೊಳ್ಬೇಕು? ಶಾಸ್ತ್ರಾದಿಮತ್ವವನ್ನ. ಶಾಸ್ತ್ರಾ ಶಬ್ದಕ್ಕೆ ಗಂಗೆಯದೊಗಲು ಅಂತ ಅರ್ಥ. ಆಕಳ ಕುತ್ತಿಗೆ ಕೆಳಭಾಗದಲ್ಲಿರೋ ಒಂದು ಚರ್ಮ ವಿಶೇಷ. ಆದಿಪದದಿಂದ ಎಲ್ಲ ಇಟ್ಟುಕೊಳ್ಬೇಕು ಬೇರೆ ಬೇರೆ ಇದನ್ನ. ಅಂದ್ರೆ ಅದಕ್ಕೆ ಕುತ್ತಿಗೆ ಭಾಗದಲ್ಲಿ ಒಂದು ಕಕ್ಕುತ್ ಅಂತ ಕರೀತಾರೆ, ದುಬ್ಬ, ಅದು ಬಾಲ, ಕೆಚ್ಚಲು, ಆಮೇಲೆ ಕೋಡು ಇತ್ಯಾದಿಗಳು ಆದಿಪದದಿಂದ ತಗೊಳ್ಳಿಕ್ಕೆ ಅವಕಾಶ ಇದೆ. ಅವನ್ನೆಲ್ಲ ಶಾಸ್ತ್ರಾದಿಮತ್ವಂ, ಶಾಸ್ನ ಮುಂತಾದ ಕೆಲವು ಅವಯವ ವಿಶೇಷ ಉಳ್ಳದ್ದು ಯಾವುದೋ ಅದನ್ನ ಗೋ ಅಂತ ಡಿಸೈಡ್ ಮಾಡ್ತೇವೆ ಅಂತ ಹೊರಟಿದ್ದಾರೆ.
ಸೊ ಎಕ್ಸಾಂಪಲ್ ಅಷ್ಟೇ. ಈ ಗೋವಿನಲ್ಲಿ ತಲೆ ಕೆಡಿಸ್ಕೋಬೇಡ್ರಿ, ಶಾಸ್ತ್ರಾದಿ ಮತ್ವ ಅನ್ನೋದ್ರಲ್ಲಿ ಜಾಸ್ತಿ ತಲೆ ಹಾಕ್ಬೇಡಿ. ಇದು ಲಕ್ಷಣದ ಲಕ್ಷಣಕ್ಕೆ ಒಂದು ಎಕ್ಸಾಂಪಲ್ ಅಷ್ಟೇ. ಯೋ ಧರ್ಮ ಶಾಸ್ತ್ರಾದಿ ಮತ್ವ ರೂಪ ಧರ್ಮ ಲಕ್ಷ್ಯೆ ವ್ಯಾಪ್ತ್ಯಾ ವರ್ತತೆ. ಲಕ್ಷ್ಯೆ ಅಂದ್ರೆ ಎಲ್ಲಾ ಗೋವುಗಳಲ್ಲಿಯೂ ವ್ಯಾಪ್ತ್ಯಾ ವರ್ತತೆ, ತಾತ್ಸ್ನೇನ ಇದೆ ಅಂದ್ರೆ ಒಂದು ಗೋವನ್ನು ಬಿಟ್ಟಿಲ್ಲ ಅಂತ ಅಭಿಪ್ರಾಯ. ಯಾವ್ದಾದ್ರೂ ಒಂದು ಗೋವಿನಲ್ಲಿ ಶಾಸ್ತ್ರಾದಿಮತ್ವ ಇಲ್ಲ ಅಂತ ಹೇಳಲಿಕ್ಕೆ ಆಗ್ತದೆಯೇ? ಎಲ್ಲಾ ಗೋವಿನಲ್ಲೂ ಇದೆ. ಹಾಗಾಗಿ ಲಕ್ಷ್ಯೆ ವ್ಯಾಪ್ತ್ಯಾ ವರ್ತತೆ ಅಂತ ಶಬ್ದವನ್ನ ಬಳಸ್ತಾರೆ ಅಷ್ಟೇ, ಸುಲಭವಾಗಿ ಅರ್ಥೈಸ್ಕೊಳ್ತೀರಿ. ನವರ್ತತೆ ಚ ಅನ್ಯತ್ರ. ಲಕ್ಷ್ಯೇತರವಾದದ್ರಲ್ಲಿ ಶಾಸ್ತ್ರಾದಿ ಅವಯವ ವಿಶೇಷ ಇಲ್ಲ, ಶಾಸ್ತ್ರಾದಿ ಮತ್ವ ಅನ್ನೋ ಧರ್ಮ ಇಲ್ಲ. ಹಾಗಾಗಿ ನಾವು ಗೋವನ್ನ ಡಿಫೈನ್ ಮಾಡ್ಲಿಕ್ಕೆ ಹೊರಟಾಗ ಶಾಸ್ತ್ರಾದಿ ಮತ್ವವನ್ನ ಡೆಫಿನೇಷನ್ ಅನ್ನಾಗಿ ಹೇಳ್ತೇವೆ. ಡೆಫಿನೇಷನ್ ನೆನೆಸ್ಕೊಂಡು ಶಾಸ್ತ್ರಾದಿ ಮತ್ವದಲ್ಲಿ ಈ ಲಕ್ಷಣ ಅಂದ್ರೆ ಡೆಫಿನೇಷನ್ ಅನ್ನೋದು ಬರ್ತದೆ. ಹಾಗಾಗಿ ಇದನ್ನ ನಾವು ಲಕ್ಷಣದ ಲಕ್ಷಣ ಅಂತ ತಿಳಿಬೇಕು ಅಂತ ಹೇಳ್ತಿದ್ದಾರೆ. ಈಗಾಗಲೇ ತತ್ವ ಸಂಖ್ಯಾ ಅನ್ನೋದ ಪಾಠ ಕೇಳ್ಕೊಂಡು ಬಂದು ನಮಗೆ ಲಕ್ಷಣದ ಲಕ್ಷಣಕ್ಕೆ ಗೋ ಶಾಸ್ತ್ರಾಧಿಪತ್ವಂ ಅಂತ ಎಕ್ಸಾಂಪಲ್ ಬಿಟ್ಟು ಬೇರೆ ಇದನ್ನ ಕೊಡ್ಲಿಕ್ಕೆ ಬರ್ತದೋ ಇಲ್ವೋ? ಬರ್ತದೆ. ಯಾವ್ದಾದ್ರು ಒಂದು ಹೇಳ್ಬೋದಾ ಬದ್ರಿಯವರು? ಘಟ ಅಂತ ಒಂದು ತಗೊಂಡ್ರೆ ಅದು ಮೃತ್ತಿಕೆಯಿಂದ ಮಾಡಲಾಗಿದೆ, ಗುಂಡಾಗಿರ್ತದೆ, ಬೇರೆ ಬೇರೆ ಮತ್ತೆ ಅದನ್ನ ಸುಡಲ್ಪಡ್ತದೆ, ಅದು ಪಕ್ವ ಆಗಿರ್ತದೆ, ಇಂತಹ ಒಂದು ಬಣ್ಣ ಇರ್ತದೆ ಅಂತ ಹೇಳಿ ಅದರ ಲಕ್ಷಣ ಹೇಳ್ಬೋದು ಅಂತ ಅನ್ಸುತ್ತೆ. ಅದನ್ನ ಲಕ್ಷಣ ಅನ್ನಲ್ಲ, ನೀವ್ ಇಷ್ಟೋ ತನಕ ಮಾಡಿದ್ದು ಪರಿಚಯ ಅಂತಾರೆ. ಪರಿಚಯ. ನಾನ್ ಕೇಳ್ತಾ ಇರೋದೇನು? ಲಕ್ಷಣ ಹೇಳಿ ಅಂತ ಕೇಳ್ತಿದ್ದೆ. ಒಂದೊಂದ ಲಕ್ಷ್ಯ ಅಂತ ತೋರಿಸಿ, ಸೊ ಈ ಲಕ್ಷ್ಯಕ್ಕೆ ಈ ಲಕ್ಷಣ ಅಂತ ತೋರಿಸಿ ನನಗೆ. ತತ್ವದ ಲಕ್ಷಣ ಹೇಳ್ತಾರೆ. ತತ್ವದ ಲಕ್ಷಣ ಅನಾರೋಪಿತಂ ತತ್ವಂ. ವೆರಿ ಗುಡ್. ಹಾಗಾದ್ರೆ ತತ್ವ ಅನ್ನೋದು ಲಕ್ಷ್ಯ, ತತ್ವದ ಲಕ್ಷ್ಯಕ್ಕೆ, ತತ್ವರೂಪ ಲಕ್ಷ್ಯಕ್ಕೆ ಲಕ್ಷಣ ಯಾವುದು? ಅನಾರೋಪಿತತ್ವ. ಶಾಸ್ತ್ರಾದಿ ಮತ್ವ ಇದ್ದಂಗೆ ಅನಾರೋಪಿತತ್ವ, ಇದನ್ನ ಲಕ್ಷಣ ಅಂತ ಕರೀತಾರೆ. ಇನ್ಯಾರಾದ್ರೂ ಹೇಳ್ಬೋದಾ? ಇಡೀ ತತ್ವ ಸಂಖ್ಯಾನದ ಅಧ್ಯಯನ ಆಗಿದೆ ಈಗಾಗಲೇ. ಆಮೇಲೆ ಜ್ಞಾನ ಇರೋರೆಲ್ಲ ಚೇತನರು ಅಂತ ಹೇಳ್ತಾರಲ್ಲ. ಕರೆಕ್ಟ್, ವೆರಿ ಗುಡ್. ಏನನ್ಬೇಕು ಅವಾಗ? ಚೇತನಸ್ಯ ಕಿಂ ಲಕ್ಷಣಂ? ಜ್ಞಾನವತ್ವಂ. ವೆರಿ ಗುಡ್. ಹಂಗೆ ಹೇಳ್ಬೇಕು, ಅದನ್ನ ಪ್ರಾಕ್ಟೀಸ್ ಮಾಡಿ. ಬರ್ತದೆ, ಬರಲ್ಲ ಅಂತಲ್ಲ, ಪಾಠ ಕೇಳ್ತಾ ಬರ್ತದೆ. ಚೇತನಸ್ಯ ಕಿಂ ಲಕ್ಷಣಂ? ಜ್ಞಾನವತ್ವಂ. ಅಂದ್ರೆ ಚೇತನರೆಲ್ಲರೂ ಲಕ್ಷ್ಯರಾದ್ರು ಗೋವಿದ್ದಂತೆ, ಶಾಸ್ತ್ರಾದಿ ಮತ್ವ ಇದ್ದಂತೆ ಎಲ್ಲ ಏನಾಗಿ ಬಿಡ್ತದೆ? ಜ್ಞಾನವತ್ವಂ. ಇನ್ನೊಂದು ಮತ್ತೆ ಬೇರೆ ಭಾವಾವಸ್ಥೆ ಎಲ್ಲ ಪ್ರಥಮ ಪ್ರತೀತಿಯಲ್ಲಿ ತಿಳುವಳಿಕೆ ಬರುವಂತ, ಜ್ಞಾನ ಬರುವಂತದ್ದೆಲ್ಲ ಭಾವಾವಸ್ಥೆ. ಹಾಗಾದ್ರೆ ಲಕ್ಷ್ಯ ಮತ್ತು ಲಕ್ಷಣಗಳನ್ನ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದ್ರೆ ಸರಿ ಇರ್ತದೆ. ಹೇಳ್ತಿರೋ ಅಭಿಪ್ರಾಯ ಕರೆಕ್ಟ್ ಇದೆ. ಹೇಳುವ ಶೈಲಿ ಭಾವ ಲಕ್ಷ್ಯ, ಭಾವ ಪದಾರ್ಥಗಳ ಲಕ್ಷಣ ಏನಂತ ಹೇಳಿದ್ರು? ಪ್ರಥಮ ಪ್ರತೀತೋ ಅಸ್ತಿ ಇತಿ ಯಹ ಉಪಲಭ್ಯತೆ ಸಹ ಭಾವ ಇತ್ಯಾಕಾರಕಂ ಲಕ್ಷಣ. ಪ್ರಥಮ ಪ್ರತೀತೋ ಅಸ್ತಿ ಇತಿ ಉಪಲಬ್ಧಿ ವಿಷಯತ್ವಂ. ಏನನ್ಬೇಕು? ಪ್ರಥಮ ಪ್ರತೀತೌ ಅಸ್ತಿ ಇತಿ ಉಪಲಬ್ಧಿ ವಿಷಯತ್ವಂ. ಇದೇನಿದು? ಭಾವದ ಲಕ್ಷಣ. ಹಂಗೇನೆ ಭಾವ ಹೇಳಿದ್ದಕ್ಕೆ ನೆಕ್ಸ್ಟ್ ವರ್ಷನ್ ಹೇಳ್ತೀನಿ. ಅಭಾವ ಲಕ್ಷ್ಯ ಅಂತ ಇಟ್ಟುಕೊಂಡಾಗ ಅಭಾವದ ಡೆಫಿನೇಷನ್ ಏನು ಅಂತ ಹುಡುಕ್ಲಿಕ್ಕೆ ಹೊರಟ್ರೆ ಪ್ರಥಮ ಪ್ರತೀತೋ ನಾಸ್ತಿ ಇತಿ ಉಪಲಬ್ಧಿ ವಿಷಯತ್ವಂ. ಸೇಮ್ ಆಗಿರ್ತದಷ್ಟೇ, ಬೇರೆ ಏನಿಲ್ಲ. ನೋಡಿ, ತತ್ವ ಸಂಖ್ಯಾನದಲ್ಲಿ ಹೇಳಿರುವ ಎಲ್ಲಾ ತತ್ವಗಳು ಕೂಡ ಲಕ್ಷಣಗಳಿಂದ ಕೂಡಿರ್ಲೇಬೇಕಷ್ಟೇ. ಆ ಲಕ್ಷಣಗಳು ಅಂದ್ಮೇಲೆ ಲಕ್ಷ್ಯ ಇರ್ಲೇಬೇಕಷ್ಟೇ. ಆ ಲಕ್ಷ್ಯ ಮತ್ತು ಲಕ್ಷಣ ಯಾವುದು ಅಂತ ತೋರಿಸಿ ಅಂತಂದೆ ಅಷ್ಟೇ. ನಿಮಗೇನ್ ಕಠಿಣ ಆಗಿದೆ ಈಗ? ಚೇತನದ ಲಕ್ಷಣ, ಭಾವದ ಲಕ್ಷಣ, ಅಭಾವದ ಲಕ್ಷಣ ನೆನಪಿಸ್ಕೊಂಡ್ವಿ. ಹೀಗೆ ಮತ್ತಾರಾದ್ರೂ ಹೇಳ್ಬೋದಾ? ತತ್ವದ ಲಕ್ಷಣ ಬಹಳ ಚೆನ್ನಾಗಿ ಹೇಳಿದ್ರು ಅವರು. ತತ್ವದ ಲಕ್ಷಣ ಕಿಂ ನಾಮ ತತ್ವಂ? ಕಿಂ ತತ್ವಸ್ಯ ಲಕ್ಷಣಂ? ಅನಾರೋಪಿತ ಮಿತಿ ಯಾವತ್ ಅಂದ್ರೆ ಅನಾರೋಪಿತತ್ವಂ. ಪ್ರಮಿತಿ ವಿಷಯ ಇತಿ ಯಾವತ್ ಅಂತ ಮುಂದೆ ಟೀಕಾಕೃತ್ಪಾದರ ವಾಕ್ಯ ಇದೆ, ಅದು ಲಕ್ಷಣ ವಾಕ್ಯ. ಅಂದ್ರೆ ಪ್ರಮಿತಿ ವಿಷಯತ್ವಂ.
ತತ್ವದ ಲಕ್ಷಣ ಏನು? ಪ್ರಮಿತಿ ವಿಷಯತ್ವ. ಹಿಂಗೆ ಹೇಳ್ಬೇಕು ಅವನ್ನ. ತತ್ವ ಲಕ್ಷ್ಯ ಆದಾಗ ಪ್ರಮಿತಿ ವಿಷಯತ್ವ ಲಕ್ಷಣ. ಇಲ್ಲೆಲ್ಲ ಸಮನ್ವಯ, ಈ ಲಕ್ಷಣದ ಸಮನ್ವಯ ಹೆಂಗಾಗ್ತದೆ ಅಂತ ಹೇಳಿಕೊಡ್ತೇನೆ. ಈಗ ನೀವು ಕೊಟ್ಟ ಉದಾಹರಣೆಗಳನ್ನು ಇಟ್ಕೊಳ್ಳೋಣ. ಗೋಹೋ ಶಾಸ್ತ್ರಾದಿ ಮತ್ವಂ ಪ್ರಮಾಣ ಪದ್ಧತಿಯಲ್ಲಿ ಕೊಟ್ಟದ್ದು ಶಾಸ್ತ್ರ ಪ್ರಸಿದ್ಧ ಒಂದು ಕಡೆ ಇಡೋಣ. ನಾವು ದಿನ ಪಾಠ ಮಾಡಿಸ್ಕೊಂಡು ಬಂದ ತತ್ವ ಸಂಖ್ಯಾನದೊಳಗೆ ಒಂದು ಉದಾಹರಣೆ ಕೊಟ್ರಿ. ತತ್ವದ ಲಕ್ಷಣ ಹೇಳುವಾಗ ಪ್ರಮಿತಿ ವಿಷಯತ್ವಂ ಅಂತ ಹೇಳಿದ್ದಾರೆ ಅಂತ. ಯೋ ಧರ್ಮ ಪ್ರಮಿತಿ ವಿಷಯತ್ವ ರೂಪ ಅಥವಾ ಅನಾರೋಪಿತತ್ವ ರೂಪ ಧರ್ಮ. ಲಕ್ಷ್ಯೆ ತತ್ವ ಪದಾರ್ಥಗಳಲ್ಲಿ, ತತ್ವದಲ್ಲಿ ಕಾರ್ಸ್ನೇನ ವ್ಯಾಪ್ತ್ಯಾ ವರ್ತತೆ ಅಂದ್ರೆ ಎಲ್ಲ ಕಡೆಯಲ್ಲೂ ಪ್ರಮಿತಿ ವಿಷಯತ್ವ ಇದೆ. ನವರ್ತತೆ ಚ ಅನ್ಯತ್ರ ಅತತ್ವವೆನಿಸಿದಲ್ಲಿ ಅಂದ್ರೆ ತತ್ವ ವಿರುದ್ಧವಾದ, ತತ್ವ ಅಲ್ಲದ್ದು ಯಾವುದು? ಶುಕ್ತಿ ರಜತ, ಕೂರ್ಮರೋಮ, ಸಸ್ಯವಿಷಾಣ, ಅವುಗಳಲ್ಲಿ ಪ್ರಮಿತಿ ವಿಷಯತ್ವ ರೂಪವಾದ ಲಕ್ಷಣ ನ ವರ್ತತೆ, ಇಲ್ಲ, ಅವು ಪ್ರಮಿತಿ ವಿಷಯವಲ್ಲಲ್ಲ. ಹಾಗಾಗಿ ನವರ್ತತೆ ಚ ಅನ್ಯತ್ರ, ಅದಕ್ಕೆ ಪ್ರಮಿತಿ ವಿಷಯತ್ವ ರೂಪವಾದದ್ದನ್ನೇ ತತ್ವದ ಲಕ್ಷಣ ಅಂತ ಡಿಸೈಡ್ ಮಾಡಲಾಯಿತು. ಸೇಮ್ ಥಿಯರಿಯಲ್ಲಿ ನೀವು ಇದನ್ನ ಅಪ್ಲೈ ಮಾಡ್ಕೊಳ್ಬೇಕು. ಜ್ಞಾನವತ್ವಂ ಚೇತನಸ್ಯ ಲಕ್ಷಣಂ ಅಂತ ಇನ್ನೊಂದು ಬಂತು. ಅಲ್ಲಿಯೂ ಕೂಡ ಲಕ್ಷ್ಯೇ ಯೋ ಧರ್ಮ ಚೇತನವತ್ವ ಜ್ಞಾನವತ್ವ ರೂಪ ಧರ್ಮ, ಲಕ್ಷ್ಯೇ ಜೀವರಲ್ಲಿ ಚೇತನರಲ್ಲಿ ವ್ಯಾಪ್ತ್ಯಾ ವರ್ತತೆ. ವ್ಯಾಪ್ತ್ಯಾ ವರ್ತತೆ ಅಂದ್ರೆ ಯಾರೊಬ್ಬರಲ್ಲಿಯೂ ಇಲ್ಲ ಅಂತ ಆಗಲ್ಲ, ಎಲ್ಲರೊಳಗೂ ಇದೆ. ನವರ್ತತೆ ಚ ಅನ್ಯತ್ರ ಚೇತನರಲ್ಲದ ಅಲಕ್ಷ್ಯದಲ್ಲಿ, ಅಲಕ್ಷ್ಯ ಅನಿಸಿದ ಚೇತನರಲ್ಲದ ಅಂದ್ರೆ ಕಲ್ಲು ಮಣ್ಣು ಮುಂತಾದವುಗಳಲ್ಲಿ ಜ್ಞಾನವತ್ವಂ ಅನ್ನುವಂಥ ಏನು ಜ್ಞಾನವತ್ವ ಲಕ್ಷಣ ಅಲ್ಲಿಲ್ಲ, ಬರ್ಲಿಲ್ಲ ಧರ್ಮ. ಅದು ಲಕ್ಷ್ಯದಲ್ಲಿ ಪರಿಪೂರ್ಣ ಬಂತು, ಅಲಕ್ಷ್ಯದಲ್ಲಿ ಬರ್ಲೇ ಇಲ್ಲ. ಜ್ಞಾನವತ್ವ ಅನ್ನುವ ಏನಿಲ್ಲ ಧರ್ಮ ಇದೆ, ಅದು ಚೇತನರ ಲಕ್ಷಣ ಅಂತ ಡಿಸೈಡ್ ಮಾಡ್ಲಾಯ್ತು. ಅರ್ಥ ಗೊತ್ತಾಗ್ತದ ಹೆಂಗ್ ಅಪ್ಲೈ ಮಾಡ್ಕೋಬೇಕು ಅಂತ? ಪ್ರಶ್ನೆ ಇದ್ರೆ ಕೇಳ್ಕೊಳ್ಳಿ. ಇವಾಗ ಅದೇ ರೀತಿ ಸ್ವತಂತ್ರಂ ಅಸ್ವತಂತ್ರಂ ಕೂಡ ಹಂಗೆ ಸ್ವತಂತ್ರ, ಕರೆಕ್ಟ್, ವೆರಿ ಗುಡ್. ಅದೇ ತರ ಒಂದು ನಿಯಾಮಕ ಶಕ್ತಿ, ಒಂದು ನಿಯಮ್ಯ ಶಕ್ತಿ ಹೇಳ್ತೇನೆ. ಸ್ವತಂತ್ರತ್ವ ಅನ್ನೋದು ಸ್ವತಂತ್ರ ತತ್ವದ ಲಕ್ಷಣ ಅಂತ ಇಷ್ಟೇ ಹೇಳಿದ್ರೆ ಅರ್ಥ ಆಗಲ್ಲ. ಅದಕ್ಕೆ ನೀವು ನೆನಪಿಸ್ಕೊಂಡು ಪೂರ್ಣ ಹೇಳ್ಬೋದು. ತತ್ವ ಸಂಖ್ಯಾಂತದಲ್ಲಿ ಸ್ವತಂತ್ರದ ಲಕ್ಷಣ ಏನಂತ ಹೇಳಿದ್ದಾರೆ ನೆನಪಿಲ್ಲ? ಸ್ಥಿತಿ ನಿಯಮ ಅದನ್ನ ಹೇಳಿಲ್ಲ. ವಾಟ್ ಈಸ್ ದ ಡೆಫಿನೇಷನ್ ಆಫ್ ಸ್ವತಂತ್ರತ್ವ ನೆನಪಿರ್ಬೇಕು. ಜ್ಞಾನ ಇಚ್ಛಾ ಪ್ರಮಿತಿ ಪ್ರಮಿತಿ ಪ್ರವೃತ್ತಿ ಸತ್ತಾಂತಿ ಪರ ಅನಪೇಕ್ಷ. ಕರೆಕ್ಟ್ ಕರೆಕ್ಟ್. ಪ್ರವೃತ್ತಿ ಜ್ಞಾನ ಇಚ್ಛಾ ಪ್ರವೃತ್ತಿ. ಹೌದು, ಅದನ್ನ ನೆನಪಿಟ್ಟುಕೊಳ್ಬೇಕು ಯಾವಾಗ್ಲೂ ಅಂತ ಹೇಳಿದೆ ನಾನು. ಅಂದ್ರೆ ಮೂರು ಸತ್ತ, ಸತ್ತಾತ್ರೈವಿಧ್ಯೆ ಪರ ಅನಪೇಕ್ಷತ್ವಂ ಸ್ವತಂತ್ರಸ್ಯ ಲಕ್ಷಣಂ ಅಂತ ಹೇಳಿದ್ದಾರೆ. ಸತ್ತಾತ್ರೈವಿಧ್ಯೆ ಪರ ಅಪೇಕ್ಷತ್ವಂ ಅಸ್ವತಂತ್ರಸ್ಯ ಲಕ್ಷಣಂ ಅಂತ ಹೇಳಿದ್ದಾರೆ. ಅದನ್ನು ಇಲ್ಲಿ ಅಪ್ಲೈ ಮಾಡ್ಕೊಳ್ಳೋದನ್ನ ಹೇಳ್ಕೊಡ್ತೀನಿ, ನಿಮಗೆ ಸುಲಭ ಇದೆ. ಲಕ್ಷ್ಯ ಯಾರು? ವಿಷ್ಣು. ಲಕ್ಷ್ಯ ಯಾರಾಗಿದ್ದಾನೆ? ಪರಮಾತ್ಮ ವಿಷ್ಣು. ಅವನಲ್ಲಿ ಸತ್ತಾತ್ರೈವಿಧ್ಯೆ ಸ್ವರೂಪ ಪ್ರಮಿತಿ ಪ್ರವೃತ್ತಿ ರೂಪ ಸತ್ತಾತ್ರೈವಿಧ್ಯದ ವಿಷಯದಲ್ಲಿ ಪರ ಅಪೇಕ್ಷೆ ಇಲ್ಲದಿದೆ, ಇದ್ದುದ್ರಿಂದ ಪರ ಅಪೇಕ್ಷತ್ವ ಇಲ್ಲ. ಈ ತರದ ಧರ್ಮ ಯೋ ಧರ್ಮ ಸ್ವರೂಪ ಪ್ರಮಿತಿ ಪ್ರವೃತ್ತಿ ರೂಪ ಸತ್ತಾತ್ರೈವಿಧ್ಯೆ ಪರ ಅನಪೇಕ್ಷತ್ವ ರೂಪ ಧರ್ಮ ಅಂತ ತಗೊಳ್ಬೇಕೀಗ. ಬರೀ ಸ್ವತಂತ್ರತ್ವ ಅಂತ ಶಬ್ದ ಆಡಬಾರ್ದು. ಶಾಸ್ತ್ರ ಅಧ್ಯಯನದಲ್ಲಿ ತೊಡಗ್ತಾ ಇದ್ದೇವೆ. ಆ ಸ್ವತಂತ್ರ ಶಬ್ದ ಬಿಡಿಸಿ ಸ್ಪಷ್ಟವಾಗಿ ಅದಕ್ಕೆ ಅರ್ಥ ಏನ್ ಹೇಳಿದಾರೋ ಅದನ್ನೇ ತಿಳಿಸ್ಬೇಕು. ಸ್ವರೂಪ ಪ್ರವೃತ್ತಿ ಪ್ರಮಿತಿ ಸತ್ತಾತ್ರೈವಿಧ್ಯೆ ಪರ ಅನಪೇಕ್ಷತ್ವ ರೂಪಂ ಯತ್ ಸ್ವತಂತ್ರ ಲಕ್ಷಣಂ ತಾದೃಶ ಧರ್ಮ ಯೋ ಧರ್ಮ ಇತಿ ಪದೇನ ಗೃಹ್ಯತೆ. ಈಗ ಯೋ ಧರ್ಮ ಅಂತ ಲಕ್ಷಣದ ಲಕ್ಷಣ ಸಮನ್ವಯ ಮಾಡ್ಲಿಕ್ಕೆ ಹೊರಟಿದ್ದೇವಲ್ವಾ, ಅವಾಗ ಯೋ ಧರ್ಮ ಅಂದ್ರೆ ಈ ಧರ್ಮ ತಗೊಳ್ಬೇಕು.
ಈ ಧರ್ಮವು ಲಕ್ಷ್ಯ ಲಕ್ಷ್ಯದ ಯಾರಾಗಿದ್ದಾನಲ್ಲಿ ಸ್ವತಂತ್ರ ಲಕ್ಷಣ ಹೇಳುವಾಗ ಲಕ್ಷ್ಯ ಯಾರು ಸ್ವತಂತ್ರ ತತ್ವದ ಲಕ್ಷಣಕ್ಕೆ ಪರಮಾತ್ಮ. ಅವನೊಬ್ಬನೇ ಅಲ್ಲಿ ಲಕ್ಷ್ಯ ಅವನೊಬ್ಬನೇ, ಉಳಿದೆಲ್ಲವೂ ಅಲ್ಲಿ ಅಲಕ್ಷ್ಯನೇ. ಹಾಗಾಗಿ ಲಕ್ಷ್ಯದಲ್ಲಿ ಸ್ವತಂತ್ರತ್ವ ಯಾವ ರೀತಿಯಾದದ್ದು ವಿವರಣೆ ಕೊಟ್ವಿ. ಸತ್ತಾತ್ರೈವಿದ್ಯೆ ಪರ ಅನಪೇಕ್ಷತ್ವ ರೂಪವಾದದ್ದು ಅದು ಪೂರ್ಣವಾಗಿದೆ ಅಷ್ಟೇ. ಅಲಕ್ಷ್ಯ ಅಂದ್ರೆ ಅವನ್ ಬಿಟ್ಟು ಇನ್ನೆಲ್ಲ ಇಡೀ ಪ್ರಪಂಚವೇ ಅಲಕ್ಷ್ಯ ಆಗ್ಬಿಡುತ್ತೆ. ಅಲ್ಲಿ ಎಲ್ಲೂ ಕೂಡ ಸತ್ತಾತ್ರೈವಿದ್ಯೆ ಪರ ಅನಪೇಕ್ಷತ್ವ ರೂಪವಾದಂತಹ ಧರ್ಮ ಇಲ್ಲ. ಹಾಗಾಗಿ ಸತ್ತಾತ್ರೈವಿದ್ಯೆ ಪರ ಅನಪೇಕ್ಷತ್ವಂ ಸ್ವತಂತ್ರತ್ವಂ ಅಂತ ನಂದಿದ್ದಾರೆ. ಅದು ಭಗವಂತನ ಲಕ್ಷಣ, ಅದು ಸರಿಯಾ ಸ್ವತಂತ್ರ ತತ್ವದ ಲಕ್ಷಣ ಸರಿಯಾಯ್ತು, ಅದನ್ನ ಲಕ್ಷಣ ಅಂತ ಗುರುತಿಸ್ತದೆ ಅಂತ ಆಯ್ತು. ಮತ್ತೆ ಬೇರೆ ಇನ್ನೇನಾದ್ರು ಬೇರೆ ಆನೆ ಆನೆ ಲಕ್ಷಣ ಹೇಳಿ. ಆನೆ ಆನೆಗೆ ಲಕ್ಷಣ ಹೇಳಿ. ತೊಂದರ್ಥ ಆನೆ ಅನ್ನೋದು ಲಕ್ಷ್ಯ. ಸೊ ಯಾವುದನ್ನ ಡಿಫೈನ್ ಮಾಡ್ಲಿಕ್ಕೆ ಹೊರಟಿರ್ತೀವಿ ಅದು ಕೇವಲ ಲಕ್ಷ್ಯ ಅನಿಸ್ಕೋತದೆ. ಲಕ್ಷಣ ಹೇಳಿ ಅಂತ ಕೇಳಿದೆ ನಾನು. ಉದ್ದಾದ Definition ಸೊಂಡಲು, ಹೇಳಿ. 2 ಕಿವಿ, ಉದ್ದಾದ ಕಿವಿ, ದೊಡ್ಡ ದೊಡ್ಡ ಕಾಲುಗಳು. ಕಾಲು ಕಿವಿ ಇಷ್ಟೇ ಹೇಳಿದ್ರೆ ಎಮ್ಮೆಯಲ್ಲೂ ಇದೆ. ಸೊಂಡಲು, ದೊಡ್ಡಾದ ಸೊಂಡಲು. ಹಾ, ಹಾಗಾದ್ರೆ ಹೇಳ್ಬೇಕದನ್ನ ಶುಂಡಾವತ್ವಂ ಅಂತ ಅನ್ಬೇಕು. ದೊಡ್ಡ ಸೊಂಡಲು ಶುಂಡಾವತ್ವಂ. ಶುಂಡಾ ದಂಡವತ್ವಂ ಅಥವಾ ದಂಡ ಇವ ಶುಂಡಾವತ್ವಂ ಅಂದ್ರೆ ದಂಡದಂತೆ ಒಂದು ಶುಂಡ ಯಾವುದಕ್ಕೆ ಇರ್ತದೋ ಅದನ್ನ ಆನೆಯ ಲಕ್ಷಣ ಅಂತ ಹೇಳಿದ್ರೆ, ಯೋ ಧರ್ಮ ಶುಂಡಾವತ್ವ ರೂಪ ಧರ್ಮ ಲಕ್ಷ್ಯೆ ಗಜೇಶು ವ್ಯಾಪ್ತ್ಯಾ ವರ್ತತೆ, ಎಲ್ಲ ಆನೆಗಳಲ್ಲೂ ಇದೆ. ಆದ್ರಿಂದ ಅದು ಕಾರ್ಸ್ನೇನ ವರ್ತತೆ. ನವರ್ತತೆ ಚ ಅನ್ಯತ್ರ, ಎಮ್ಮೆ, ಕುದುರೆ, ಒಂಟೆ ಮೊದಲಾದವುಗಳಲ್ಲಿ ಶುಂಡಾವತ್ವ ರೂಪವಾದ ಧರ್ಮ ಇಲ್ಲ. ಆದ್ರಿಂದ ಶುಂಡಾವತ್ವಂ ಗಜಸ್ಯ ಲಕ್ಷಣಂ ಅಂತ ಹೇಳಿದ್ರೆ ಸರಿ. ಸರಿ ಆಚಾರ್ಯ. ಇಷ್ಟೇ. ಏನ್ ನಿಮ್ಗೆ ಕಠಿಣ ಇದೆ ಹೇಳಿ ನೋಡೋಣ. ಯೋ ಧರ್ಮ ಲಕ್ಷ್ಯೆ ವ್ಯಾಪ್ತ್ಯಾ ವರ್ತತೆ ನ ವರ್ತತೆ ಚ ಅನ್ಯತ್ರ ಸ ಧರ್ಮ ಲಕ್ಷಣಮಿತ್ಯುಚ್ಯತೆ. ನೋಡಿ, ಲಕ್ಷಣದ ಲಕ್ಷಣ ಸ್ಪಷ್ಟ ಗೊತ್ತಾಯ್ತಾ? ಗೊತ್ತಾಯ್ತು ಆಚಾರ್ಯ. ಎಲ್ರಿಗೂ ಅರ್ಥ ಆಗ್ತಾ ಇದೆ ಅನ್ಕೊಳ್ತೀರಿ. ಪ್ರಶ್ನೆ ಇದ್ರೆ ಕೇಳ್ಕೊಡ್ರಿ, ಮುಂದೆ ಹೋಗೋಣ. ಇಲ್ಲದೆ ಇದ್ರೆ ಸರಿ, ಮುಂದೆ ಬರ್ರಿ. ಈಗ ಇಷ್ಟ ಹೇಳಿದ ಮೇಲೆ ಗೋವಿನಲ್ಲಿ ನೋಡಿ, ಆ ವಾಕ್ಯಗಳನ್ನು ಗಮನಿಸಿ. ಲಕ್ಷಣದ ಲಕ್ಷಣವನ್ನ ಗೋಹೋ ಶಾಸ್ತ್ರಾಧಿಮತ್ವಂ ಅಂತ ಎಕ್ಸಾಂಪಲ್ ಕೊಟ್ಟು ಟೀಕಾಕೃತ್ಪಾದರು ಸಮನ್ವಯ ಮಾಡಿ ತೋರಿಸ್ತಾರೆ. ಯಥಾ ಗೋಹೋ ಶಾಸ್ತ್ರಾಧಿಮತ್ವಂ ತದ್ಧಿ ಗೋಷು ಸರ್ವತ್ರ ಅಸ್ತಿ ನಾಸ್ತಿ ಚ ಅಗೋಷು. ಗೋವಿನಲ್ಲಿ ಎಲ್ಲೆಡೆಯಲ್ಲೂ ಇದೆ. ಗೋ ಇಲ್ಲದ, ಗೋ ಬಿಟ್ಟು ಬೇರೆ ಇನ್ನೆಲ್ಲೂ ಅದಿಲ್ಲ. ಗೋ ಇತರತ್ರ ಇಲ್ಲ, ಗೋವಿನಲ್ಲಿ ಇದೆ. ಸರಿಯಾಗಿ ಅರ್ಥ ಆಯ್ತಾ? ಅರ್ಥ ಆಯ್ತು. ಯಾವುದನ್ನ ಈ ತರಹ ನೀವು ಹೇಳ್ತಿರೋ ಅದನ್ನೆಲ್ಲ ಲಕ್ಷಣ ಅಂತ ಗುರುತಿಸ್ಬೇಕು ಇನ್ಮೇಲಿಂದ. ತತ್ವ ಸಂಖ್ಯಾನದಲ್ಲಿ ಎಲ್ಲ ಕಡೆಯಲ್ಲೂ ನೀವು ಇದು ಲಕ್ಷಣ, ಇದು ಲಕ್ಷಣ, ಇದು ಲಕ್ಷಣ ಅಂತ ಒಂದು ಹೋಮ್ವರ್ಕ್ ಮಾಡಿ ಇಟ್ಕೊಳ್ಬೇಕು ಮನೆ ಒಳಗೆ. ಮೊದಲು ತತ್ವದ ಲಕ್ಷಣ, ಆಮೇಲೆ ಸ್ವತಂತ್ರ ತತ್ವದ ಲಕ್ಷಣ, ಆಮೇಲೆ ಅಸ್ವತಂತ್ರ ತತ್ವದ ಲಕ್ಷಣ, ಆಮೇಲೆ ಸ್ವತಂತ್ರದಲ್ಲಿ ಮತ್ತು ಅಸ್ವತಂತ್ರ ತತ್ವದಲ್ಲಿಯೂ ವಿಭಾಗ ಆಯ್ತಲ್ಲ. ಆ ಅಸ್ವತಂತ್ರ ತತ್ವದ ಲಕ್ಷಣ ಆ ವಿಭಾಗ ಆದದ್ದು ಎರಡರಲ್ಲೂ ಬರ್ತದೋ ಇಲ್ಲೋ ಅಂತ ನೋಡ್ಕೊಳ್ಬೇಕು. ಏನಂತ ವಿಭಾಗ ಮಾಡಿದರೆ ಭಾವ ಅಭಾವ, ಆಮೇಲೆ ಭಾವದ ಲಕ್ಷಣ. ಹಾ, ಭಾವದ ಲಕ್ಷಣ ಆಯ್ತು. ಅಭಾವದ ಲಕ್ಷಣ, ಅಭಾವದ ಲಕ್ಷಣ ಆದ್ಮೇಲೆ ಅಭಾವದಲ್ಲಿ ಆದ ವಿಭಾಗ ಇದೆ ಅಲ್ಲ, ಪ್ರಾಗಭಾವ, ಪ್ರಧ್ವಂಸಾಭಾವ, ಸದಾಭಾವ. ಪ್ರಾಗಭಾವದ ಲಕ್ಷಣ ಏನು, ಪ್ರಾಗಭಾವದ ಲಕ್ಷಣ ಏನು, ಆಮೇಲೆ ಪ್ರಧ್ವಂಸಾಭಾವದ ಲಕ್ಷಣ, ಸದಾಭಾವದ ಲಕ್ಷಣ ಏನು ಹೇಳಿದ್ದಾರೆ. ಅದನ್ನು ನೀವು ಬರೆದಿಟ್ಕೊಳ್ಬೇಕು. ಆಮೇಲೆ ಮತ್ತೆ ಭಾವದಲ್ಲಿ ವಿಭಾಗ, ಚೇತನ ಅಚೇತನ, ಚೇತನರ ಲಕ್ಷಣ ಏನು, ಅಚೇತನರ ಲಕ್ಷಣ ಏನು. ಎಲ್ಲ ಕಡೆಯಲ್ಲೂ ಈ ಡೆಫಿನೇಷನ್ ಅನ್ನೋದು ಅನಿವಾರ್ಯವಾಗ್ತದೆ ಮನುಷ್ಯನ ತಿಳುವಳಿಕೆಗೆ. ಹಾಗಾಗಿ ಡೆಫಿನೇಷನ್ ಅನ್ನು ಹೇಳ್ಬೇಕು. ಅರ್ಥ ಗೊತ್ತಾಗ್ತದಾ? ಗೊತ್ತಾಯ್ತು ಗುರುಗಳೇ. ಸೊ ಈಗ ಮುಂದೆ ಬರೋಣ.
ಈಗೇನ್ ಹೇಳ್ತಾರೆ ಅಂದ್ರೆ ಲಕ್ಷಣವನ್ನ ಚೆನ್ನಾಗಿ ನಾವು ದೃಢಪಡಿಸ್ಕೊಳ್ಬೇಕಾದ್ರೆ ಇದು ಲಕ್ಷಣ ಅಂತ, ಅಲಕ್ಷಣ ಏನು ಅಂತ ಗೊತ್ತಿರ್ಬೇಕು ಮೊದಲು. ಅಲಕ್ಷಣ ಇದು ಅಂತ ನಾವು ಗುರುತಿಸ್ಕೊಂಡ್ರೆ ಲಕ್ಷಣ ಯಾವುದು ಅಂತ ತಿಳಿಲಿಕ್ಕೆ ಅನುಕೂಲ ಅಲ್ವೇ? ಹಾಗಾಗಿ ಟೀಕಾಕೃತ್ಪಾದರು ಅಲಕ್ಷಣ ಯಾವುದು ಅನ್ನೋದನ್ನು ಹೇಳಲಿಕ್ಕೆ ಹೊರಡ್ತಾರೆ. ಈಗ ಅತಥಾ ಭೂತಂತು ಅನ್ಯಥಾ ಭೂತಂತು ಅಲಕ್ಷಣಂ, ಅತಥಾ ಅಲ್ಲ ಅನ್ಯಥಾ ಭೂತಂತು ಅಲಕ್ಷಣಂ. ಯೋಚನೆ ಮಾಡಿ, ಅನ್ಯಥಾ ಭೂತಂ ಅಂದ್ರೆ ಹಿಂದೆ ಒಂದು ವಿಷಯ ಹೇಳಿದ್ದಾರೆ, ಅದಕ್ಕೆ ವಿರುದ್ಧವಾದ ರೀತಿಯಲ್ಲಿ ಯಾವ್ದಿರ್ತದೋ ಅದನ್ನ ಅಲಕ್ಷಣ ಅಂತ ಇಷ್ಟೇ ಸಿಂಪಲ್ ಆಗಿ ಹೇಳ್ಬಿಡ್ತಾರೆ. ಹಾಗಾದ್ರೆ ಹಿಂದೆ ಹೇಳಿದ ವಿಷಯದ ಪಾಯಿಂಟ್ ಔಟ್ ಮಾಡ್ಕೊಂಡ್ರೆ ಅನ್ಯಥಾಭೂತ ಅನ್ನೋ ಶಬ್ದ ತಿಳ್ಕೊಳ್ಳೋದು ಸುಲಭ ಆಗ್ತದಲ್ವಾ? ಗಮನಿಸಿ, ಟೀಕಾ ವಾಕ್ಯ ಇಷ್ಟು ಅದ್ಭುತ ಇಲ್ಲೆಲ್ಲ. ಹಿಂದೆ ಏನ್ ಹೇಳಿದ್ರು? ಯೋ ಧರ್ಮೋ ಲಕ್ಷ್ಯೇ ವ್ಯಾಪ್ತ್ಯಾ ವರ್ತತೆ ನವರ್ತತೆ ಚ ಅನ್ಯತ್ರ. ಇಲ್ಲಿ ಎಷ್ಟು ಪಾಯಿಂಟ್ ಇದೆ ಅಂತ ಹೇಳ್ಬೋದ ಯಾರಾದ್ರೂ? ಯೋ ಧರ್ಮೋ ಲಕ್ಷ್ಯೇ ವ್ಯಾಪ್ತ್ಯಾ ವರ್ತತೆ ನವರ್ತತೆ ಚ ಅನ್ಯತ್ರ. ಈ ಸೆಂಟೆನ್ಸ್ ನಲ್ಲಿ ಎಷ್ಟು ಪಾಯಿಂಟ್ ಇದೆ ಅಂತ ಹೇಳ್ಬೋದ ಯಾರಾದ್ರೂ? ಆವಾಗ ಅನ್ಯಥಾಭೂತಂ ಅಂತ ಮುಂದೆ ಹೇಳಿದಾಗ ಬೇಗ ಅಲಕ್ಷಣದ ಎರಡು ಪಾಯಿಂಟ್ ಇದೆ. ಯಾವ್ಯಾವ್ದು? ಬ್ರಹ್ಮ 3 ಪಾಯಿಂಟ್. ವ್ಯಾಪ್ತ್ಯ ವರ್ತತೆ ಒಂದು, ಓಕೆ, ಇನ್ನೊಂದು ನ ವರ್ತತೆ ಅನ್ಯತ್ರ ಚ ಅನ್ಯತ್ರ. ಸರಿ. ಅವ್ಯಾಪ್ತಿ. 3 ಪಾಯಿಂಟ್ ಅಂತ ಹೇಳಿದವರು ಯಾರು? ನಾರಾಯಣ ಮನೋಹರ. ಹೇಳಿ, ಯಾಕೆ? ಇನ್ನೊಂದು ಇಲ್ದನೆ ಇರೋದೊಂದು ಇರುತ್ತಲ್ಲ ಸರ್, ಅಸಂಭವ ಅಂತ ಅನ್ಬೋದು. ಈಗ ಈ ಹೇಳಿದ್ದೆ, ಈ ಲಕ್ಷಣದೊಳಗಿರೋ ಪಾಯಿಂಟ್ಸ್ ನನಗೆ ಹೇಳಿ. ನೀವು ಓದ್ಕೊಂಡು ಬಂದದ್ ಬೇಡ. ಯೋ ಧರ್ಮೋ ಲಕ್ಷ್ಯ ವ್ಯಾಪ್ತ್ಯಾ ವರ್ತತೆ ನ ವರ್ತತೆ ಚ ಅನ್ಯತ್ರ ಅಷ್ಟೇ ಇದೆ. ಅಲ್ಲಿ 3 ಪಾಯಿಂಟ್ ಇದೆನಾ? ಇಲ್ಲ, ಇದು ವ್ಯಾಪಕ ಮತ್ತು ಅವ್ಯಾಪಕ ಎರಡಿದೆ. ಒಂದು ಯೋ ಧರ್ಮೋ ಲಕ್ಷ್ಯ ವ್ಯಾಪ್ತ ವರ್ತತೆ ನ ವರ್ತತೆ ಚ ಅನ್ಯತ್ರ ಎರಡಿದೆ. ಎರಡೇ ಇದೆ. ಅವ್ರು ಅದಕ್ಕೆ ಎರಡೇ ಹೇಳಿದ್ರಲ್ವಾ ಅಂತ. ಹಾ ಸರ್, ಆಕ್ಚುಲಿ 3 ಇದೆ ಅಂತ ನೀವು ಹೇಳ್ತಿರೋದು ನಿಜನೇ. ನಾನು ಅದಕ್ಕೆ ಕೇಳಿದೆ, ನೀವು ಅಲ್ಲಿರೋ ಶಬ್ದದಿಂದ ನನಗೆ ಹೇಗೆ ತಿಳಿಸ್ತೀರಿ? ನನಗೆ ಎಕ್ಸ್ಪ್ಲೇನ್ ಮಾಡಿ, ನನಗೇನೋ ಗೊತ್ತಿಲ್ಲ ಅನ್ಕೊಂಡು ನಾನು ನಿಮಗೆ ಅದನ್ನ ತೆಗೆದುಕೊಡೋದನ್ನ ಹೇಳ್ಕೊಡ್ತೀನಿ. ನೀವು ಹೇಳಿದ್ ಕರೆಕ್ಟ್ ಇದೆ ಉತ್ತರ 3. ಸೊ 3 ಪಾಯಿಂಟ್ ಅನ್ನು ನೀವು ಗಮನಿಸ್ಲಿಕ್ಕೆ ಇದೆ. ನೀವು ಇನ್ನು ಮುಂದೆ ಯಾವಾಗ್ಲಾದ್ರೂ ಇಂಥ ವಾಕ್ಯಗಳು ಬಂದಾಗ್ಲೂ ಕೂಡ ನಿಮಗೆ ತಕ್ಷಣಕ್ಕೆ ನಾನು ಹೇಳಿದ್ದೇನೆ ಬರ್ಬೇಕು. ಸೆಂಟೆನ್ಸ್ ನಲ್ಲಿ ಎಷ್ಟು ಪದಗಳಿರ್ತಾವೆ, ಅವು ಒಂದು ಅರ್ಥ ಕೊಡ್ತಿರ್ತಾವೆ, ಅದನ್ನ ನೀವು ಗಮನಿಸ್ಬೇಕು. ನೋಡಿ, ಈಗ ಯೋ ಧರ್ಮೋ ಲಕ್ಷ್ಯೇ ವ್ಯಾಪ್ತ್ಯ ವರ್ತತೆ ಅನ್ನೋಲ್ಲಿ ವ್ಯಾಪ್ತ್ಯ ಅನ್ನೋದು ತೆಗೆದ್ಬಿಡಿ. ತೆಗೆದ್ರೆ ಯೋ ಧರ್ಮೋ ವ್ಯಾಪ್ತ್ಯ ವರ್ತತೆ ಇಷ್ಟೇ ಉಳಿತದಲ್ವಾ? ಆ ವಾಕ್ಯ ನಮಗೆ ಅರ್ಥ ಏನ್ ಕೊಡ್ತದೆ ಅಂದ್ರೆ, ಯಾವ ಧರ್ಮವು ಲಕ್ಷ್ಯದಲ್ಲಿ ಇರುವಿಕೆಯನ್ನು ಮಾತ್ರ ಹೇಳ್ತದೆ. ಲಕ್ಷ್ಯದಲ್ಲಿ ಇರುವಿಕೆ ಇಷ್ಟೇ ಅರ್ಥ ಕೊಡ್ತು. ವ್ಯಾಪ್ತ್ಯ ಇರುವಿಕೆ ಅನ್ನೋ ಅರ್ಥ ಹೊರಟು ಹೋಗ್ತದೆ. ಹಾಗಾದ್ರೆ ಅಲ್ಲಿ 2 ಪಾಯಿಂಟ್ ಇದೆ ಅಂತ ಅನಿಸಲ್ವಾ? ಇರುವಿಕೆ, ವ್ಯಾಪ್ತ್ಯ ಇರುವಿಕೆ ವ್ಯತ್ಯಾಸದನೋ ಇಲ್ಲ? ಇರೋದಕ್ಕೂ ವ್ಯಾಪಿಸಿ ಇದೆ ಅಂತ ಹೇಳೋದಕ್ಕೂ ವ್ಯತ್ಯಾಸ ಇಲ್ಲ ಅಂತ ಅನಿಸ್ತದ? ನೀವೇ ಇದನ್ನ ಮಾನಸಿಕವಾಗಿ ಯೋಚನೆ ಮಾಡಿ. ನನಗೆ ಉದಾಹರಣೆ ಕೊಡ್ಬೇಕು. ಇರುವಿಕೆಗೂ ವ್ಯಾಪ್ತ್ಯ ಇರುವಿಕೆಗೂ ವ್ಯತ್ಯಾಸ ತಿಳಿಸ್ಬೇಕಂದ್ರೆ ಎಕ್ಸಾಂಪಲ್ ಬೇಕೇ ಬೇಕಾಗ್ತದೆ. ಸೊ ನೀವು ಅದನ್ನ ನನಗೆ ಉದಾಹರಣೆ ಕೊಡಿ. ನೆಕ್ಸ್ಟ್ ಪಾಯಿಂಟ್, ಅನ್ಯತ್ರ ನವರ್ತತೆ ಅಂದ್ರೆ ಇನ್ನೆಲ್ಲೂ ಇಲ್ಲದೇ ಇರುವಿಕೆ, ಅದು ಒಂದೇ ಪಾಯಿಂಟ್ ಇಟ್ಟುಕೊಡಿ, ಪರವಾಗಿಲ್ಲ ಬೇಕಾದ್ರೆ. ಅನ್ಯತ್ರ ಇರುವಿಕೆ, ಅನ್ಯತ್ರ ಇಲ್ಲದಿರುವಿಕೆ, ಅಲ್ಲಿ ಬಂದಂತ ಅಂಶ. ಅದು ಇಲ್ಲದಿರುವಿಕೆ ಅನ್ಯತ್ರ ಏನಿದೆ ಅದು ಲಕ್ಷಣಕ್ಕೆ ಸೇರಿತ್ತು. ಸಪೋಸ್ ಎಲ್ಲತ್ರ ಇರೋದು ಅಂತ ಆಗಿಬಿಟ್ರೆ ಅವಾಗ ಅದು ಲಕ್ಷಣ ಆಗಲ್ಲ ಅಂತ ಆಯ್ತು. ಅದಂತೂ ಬೇಗ ಅರ್ಥ ಆಗಿಬಿಡ್ತದ. ಇಲ್ಲವೇ ಇಲ್ಲ ಅಂತ ಅನ್ನೋದಿದೆ ಅಲ್ಲ, ಅನ್ಯತ್ರ ಅಲ್ಲ, ಲಕ್ಷ್ಯದಲ್ಲಿಯೂ ಲಕ್ಷ್ಯ ಬಿಟ್ಟು ಬೇರೆ ಕಡೆನೂ ಇಲ್ಲವೇ ಇಲ್ಲ ಅನ್ನೋ ಪಾಯಿಂಟ್ ಇದೆ ಅಲ್ಲ, ಅದೇನಿದೆ ಅಲ್ಲ ಅದು ಮತ್ತೊಂದು ಪಾಯಿಂಟ್ ಆಗ್ತದೆ. ಈಗ ನೀವೇನ್ ಹೇಳಿದ್ರಿ? ಲಕ್ಷ್ಯದಲ್ಲಿ ಇರಬೇಕು, ಪಾಯಿಂಟ್ ನಂಬರ್ 1. ಲಕ್ಷ್ಯದಲ್ಲಿ ವ್ಯಾಪ್ತ್ಯ ಇರಬೇಕು, ಪಾಯಿಂಟ್ ನಂಬರ್ 2. ಲಕ್ಷ್ಯ ಬಿಟ್ಟು ಬೇರೆ ಕಡೆಯಲ್ಲಿ ಇರಬಾರ್ದು, ಪಾಯಿಂಟ್ ನಂಬರ್ 3. ಸರಿ ಆಯ್ತಾ? ಇದು ಲಕ್ಷಣ. ಲಕ್ಷ್ಯದಲ್ಲಿ
ಇರಬೇಕು, ವ್ಯಾಪ್ತ್ಯ ಇರಬೇಕು, ಲಕ್ಷ್ಯ ಬಿಟ್ಟು ಬೇರೆ ಕಡೆಯಲ್ಲಿ ಎಲ್ಲೂ ಇರಬಾರ್ದು. ಎಷ್ಟು ಪಾಯಿಂಟ್ ಆಯ್ತು? 3 ಪಾಯಿಂಟ್. ಹಾಗಾದ್ರೆ ಈ 3 ಪಾಯಿಂಟಿಗೆ ಅನುಗುಣವೇ ಇನ್ನು 3ನ್ನ ಇದಕ್ಕೆ ಅಪೋಸಿಟ್ ಆಗಿ ಹೇಳಲಿಕ್ಕೆ ಬರ್ತದ ಪವನ್ ಅವರು? ಬರ್ತದ ಆಚಾರ್ಯ. ಏನ್ ಹೇಳಿ? ಫಸ್ಟ್ ಪಾಯಿಂಟ್ ಲಕ್ಷ್ಯದಲ್ಲಿ ಇರಬೇಕು ಅನ್ನೋದಕ್ಕೆ ಲಕ್ಷ್ಯದಲ್ಲಿ ಇರಬಾರ್ದು. ಸರಿ. ನೆಕ್ಸ್ಟ್ ಪಾಯಿಂಟ್ ವ್ಯಾಪ್ತ್ಯ ಇರಬೇಕು ಅನ್ನೋದಕ್ಕೆ ಲಕ್ಷ್ಯದಲ್ಲಿ ಎಲ್ಲಾ ಕಡೆ ಇರಬಾರ್ದು. ಎಲ್ಲಾ ಕಡೆಯಲ್ಲಿ ಇರಬಾರ್ದು ಅಂತ ಅನ್ನೋದಾ ಅಥವಾ ವ್ಯಾಪ್ತಿ ಇರಬಾರ್ದು. ವ್ಯಾಪ್ತಿ ಇರಬಾರ್ದು. ವ್ಯಾಪ್ತಿ ಇರಬಾರ್ದು. ವ್ಯಾಪ್ತಿ ಇರಬಾರ್ದು. ಸರಿ. ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಎಲ್ಲ ಕಡೆ ಇರ್ಬೇಕು. ಎಲ್ಲಾ ಕಡೆ ಬೇರೆ ಕಡೆ ಇರಬೇಕು. ಬೇರೆ ಕಡೆ ಇರ್ಬೇಕು. ಲಕ್ಷ್ಯಾದ ಅನ್ಯತ್ರ ಇರಬಾರ್ದು ಅನ್ನೋದು ಲಕ್ಷಣದ ಲಕ್ಷಣ. ಈಗ ಅದಕ್ಕೆ ಅಪೋಸಿಟ್ ಕೇಳ್ತಿದ್ದೇನೆ. ಲಕ್ಷ್ಯಾದ ಅರ್ಥ ವರ್ತತೆ. ವರ್ತತೆ ಅದು ಅಪೋಸಿಟ್. ಅರ್ಥ ಗೊತ್ತಾಯ್ತಾ? ಗೊತ್ತಾಯ್ತು. ಈ 3 ಪಾಯಿಂಟಿಗೆ ಅನುಗುಣವಾಗಿ ಯೋಚನೆ ಮಾಡಿದಾಗ ಅಲಕ್ಷಣ 3 ಪಾಯಿಂಟ್ ನಲ್ಲೇ ಇದೆ ಅಂತ ಅನ್ನೋದು ಗೊತ್ತಾಗ್ತದೋ ಇಲ್ಲ? 3 ಅಭಿಪ್ರಾಯದಿಂದ ಇದೆ ಅಂತ ಇದರಿಂದ ಅಷ್ಟೇ ಸಿಂಪಲ್ ಆಗಿ ಹೇಳಿದ್ದಾರೆ. ಲಕ್ಷಣದ ಡೆಫಿನೇಷನ್ ಅನ್ನ ಮೊದಲು ಹೇಳಿ 3 ಪಾಯಿಂಟ್ಸ್ ನಿಂದ ಆ ಡೆಫಿನೇಷನ್ ಬಿಲ್ಟ್ ಮಾಡಿ ಕೊಟ್ಟ ಮೇಲೆ ಅಲಕ್ಷಣದ ಡೆಫಿನೇಷನ್ ಅನ್ನ ಸಹಜವಾಗಿ ಸರಳ ತಿಳ್ಕೊಳ್ಬಹುದು. ಅದಕ್ಕೆ ಅಪೋಸಿಟ್ ಆದದ್ದು ಯಾವುದು? 3 ಪಾಯಿಂಟ್, ಅವುಗಳು ಅಲಕ್ಷಣ ಅಂತ ಹೇಳಿದ್ದಾರೆ ಅಷ್ಟೇ. ಇದಕ್ಕೆ ನೀವು ಉದಾಹರಣೆಯನ್ನ ನಾನು ಈಗ ಹೇಳ್ತೀನಿ. ನೀವು ಅದೇ ಉದಾಹರಣೆ ಅಂತ ಅಲ್ಲೇ ಜಡ್ ಬೀಳಬಾರ್ದು. ಆ ಥರದ ಉದಾಹರಣೆಗಳನ್ನು ನೀವು ಕೂಡ ಅಭ್ಯಾಸ ಮಾಡಿ ನೋಡಿ. ಈ ಥರದ ಲಕ್ಷಣ ಆಗಿ ಇದನ್ನೇನಾದ್ರೂ ಹೇಳಿದ್ರೆ ಇದು ಅಲಕ್ಷಣ ಅನಿಸ್ತದೆ ಅಂತ ನೀವು ಗೆಸ್ ಮಾಡಿ ಹೇಳ್ಬೇಕು. ಹಿಂಗ್ ನಿಮ್ ಬುದ್ಧಿ ಉಪಯೋಗಿಸ್ಬೇಕು. ಈಗ ಅಂದ್ರೆ ಪ್ರಮಾಣ ಪದ್ಧತಿ ಪಾಠ ಬೇಗ ಬೇಗ ಮುಂದೆ ಹೋಗ್ತದೆ. ಈಗ ಈ ಎಕ್ಸರ್ಸೈಸ್ ಹಾಕ್ಬಿಟ್ರೆ ಬೇಕಾದಷ್ಟು ಲಾಭ ಮುಂದಿದೆ. ಈಗ ನಾನು ನಿಮಗೆ ಕೇಳ್ತೀನಿ, ಹಾಗಾದ್ರೆ ಒಂದು ಕೆಲಸ ಮಾಡೋಣ. ಲಕ್ಷ್ಯದಲ್ಲಿ ಕೆಲವು ಭಾಗದಲ್ಲಿದ್ದು ಕೆಲವು ಭಾಗದಲ್ಲಿ ಇಲ್ಲದೆ ಇದ್ರೆ ಅದನ್ನ ಲಕ್ಷಣ ಅನ್ಬೋದಾ? ಇಲ್ಲ. ಉದಾಹರಣೆ ಇನ್ನು ಒಂದ್ ಕಡೆ ಕೇಳಿದ್ದೆ ಆಚಾರ್ಯ, ಇದು ಮನುಷ್ಯರಲ್ಲಿ ಶ್ರೀಮಂತನಾದವನ್ ಮನುಷ್ಯನಿಗೆ ಬರಲ್ಲ. ಎಲ್ಲಾರು ಶ್ರೀಮಂತರಾಗಿರಲ್ಲ. ಕೆಲವು ಜನರು ಬಡವರು ಇರ್ತಾರೆ, ಕೆಲವು ಜನ ಶ್ರೀಮಂತರು ಇರ್ತಾರೆ. ಯಾವ್ದನ್ನ ಡೆಫಿನೇಷನ್ ಆಗಿ ಕೊಡ್ಲಿಕ್ಕೆ ಹೊರಟಿದ್ರು ಅದನ್ನ ಮೊದಲು ಹೇಳ್ಬೇಕು. ಯಾವ್ದನ್ನ ಡೆಫಿನೇಷನ್ ಅಂತ ಅಭಿಪ್ರಾಯ ಇಟ್ಟುಕೊಂಡು ಈ ವಿಷಯ ಪ್ರಸ್ತಾಪ ಆಯ್ತು ಅದನ್ನ ಹೇಳಿ, ಆಮೇಲೆ ಅದು ಇಲ್ಲಿತ್ತು ಇಲ್ಲಿಲ್ಲ ಅಂತ ಆದ್ರಿಂದ ಅದನ್ನ ನಾವು ಲಕ್ಷ್ಯದ ಕೆಲವು ಭಾಗದಲ್ಲಿ ಇದೆ ಕೆಲವು ಭಾಗದಲ್ಲಿ ಇಲ್ಲದೆ ಇರೋದಕ್ಕೆ ನಾವು ಅದನ್ನ ಡೆಫಿನೇಷನ್ ಅಂತ ಡಿಸೈಡ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ಬೇಕು. ಹಂಗೆ ಕರೆಕ್ಟ್ ಆಗಿ ಹೇಳ್ಬೋದಾ? ವ್ಯಾಪ್ತ್ಯ ವರ್ತತೆ ಅನ್ನೋದಕ್ಕೆ ಉದಾಹರಣೆ ಅದ್ ಸರಿ. ಯಾವ್ದನ್ನ ಲಕ್ಷ್ಯ ಅಂತ ಮೆನ್ಷನ್ ಮಾಡ್ತೀರಿ, ಲಕ್ಷಣ ಅಂತ ಯಾವ್ದನ್ನ ಅಲ್ಲಿ ಹೇಳಲಿಕ್ಕೆ ಹೊರಟಿದ್ದೀರಿ, ಎಷ್ಟು ಭಾಗದಲ್ಲಿ ಇದೆ ಅದು ಎಷ್ಟು ಭಾಗದಲ್ಲಿ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ಬೋದಾ ಅಂತ ಕೇಳಿದೆ. ಧನಿಕತ್ವ ಲಕ್ಷಣ. ಸಪೋಸ್ ಮನುಷ್ಯರ ಲಕ್ಷಣ ಧನಿಕತ್ವ ಅಂತ ಇಟ್ಟುಕೊಂಡ್ರೆ ಕರೆಕ್ಟ್. ಮನುಷ್ಯರು ಲಕ್ಷ್ಯ, ಧನಿಕತ್ವ ಅನ್ನೋದು ಲಕ್ಷಣ ಅಂತ ಇಟ್ಟುಕೊಂಡ್ರೆ ಸಪೋಸ್ ಅದು ಆಗಲ್ಲ, ಲಕ್ಷಣ ಅಂತ ಆಗಲ್ಲ. ಲಕ್ಷಣ ಆಗಲ್ಲ. ಯಾಕಾಗಲ್ಲ? ಎಲ್ಲ ಮನುಷ್ಯರು ಧನಿಕರು ಕನ್ನಡದಲ್ಲಿ ಆಡುವ ಮಾತು, ಅದನ್ನ ಈ ಸ್ಟೈಲ್ ಅಲ್ಲಿ ಹೇಳ್ಬೇಕು. ಈಗ ನಾ ಹೇಳ್ಕೊಟ್ಟದ್ದು, ಕೆಲವು ಮನುಷ್ಯರಲ್ಲಿ ಧನಿಕತ್ವ ಇದೆ, ಕೆಲವು ಮನುಷ್ಯರೊಳಗೆ ಧನಿಕತ್ವ ಇಲ್ಲ. ಹಾಗಾಗಿ ಲಕ್ಷೈಕ ದೇಶದಲ್ಲಿ ಇದ್ದು ಲಕ್ಷೈಕ ದೇಶದಲ್ಲಿ ಇಲ್ಲದೆ ಇರೋದಕ್ಕೆ ಅದು ಲಕ್ಷಣ ಅಲ್ಲ ಅಂತ ಡಿಸೈಡ್ ಮಾಡ್ಬೇಕು. ಹಿಂಗೆ ಹೇಳ್ಬೇಕು ನೀವು ಅದನ್ನ. ಕೆಲವು ಮನುಷ್ಯರಲ್ಲಿದೆ ಅಂದ್ರೇನು? ಲಕ್ಷೈಕ ದೇಶ ಮನುಷ್ಯರು ಕೆಲವರಲ್ಲಿದೆ, ಲಕ್ಷೈಕ ದೇಶ ಇನ್ನು ಕೆಲವು ಮನುಷ್ಯರೊಳಗೆ ಧನಿಕತ್ವ ಇಲ್ಲ, ಸೊ ಅದು ಲಕ್ಷಣ ಅಲ್ಲ. ಮತ್ತೇನದು? ಅದು ಏನ್ ಅನ್ಬೇಕದನ್ನ? ಶಾಸ್ತ್ರದ ಭಾಷೆಯಲ್ಲಿ ಏನ್ ಅನ್ಬೇಕದನ್ನ? ಅಲಕ್ಷಣದೊಳಗೂ ಏನ್ ಅನ್ಬೇಕು? ಮತ್ತೆ ಅಲಕ್ಷಣದಲ್ಲಿ 3 ಹೇಳಿದ್ದಲ್ವ ಅವಾಗ್ಲೇ. ಮತ್ತೆ ವ್ಯಾಪ್ತಿತ್ವ, ಅವ್ಯಾಪಕ ಅವ್ಯಾಪಕ ಅಲಕ್ಷಣ ಅದು ಅನ್ಬೇಕು. ಬರೀ ಅಲಕ್ಷಣ ಅಂದ್ರೆ ಮತ್ತದ್ರಲ್ಲಿ A B C ಹೇಳಿದ್ದೇನೆ, ಅದು ಯಾವುದು ಗೊತ್ತಾಗಲ್ಲ. ಅದು ಅವ್ಯಾಪಕ.
ಅದು ಅವ್ಯಾಪಕ ಆಯ್ತು, ಆದ್ರಿಂದ ಅದು ಲಕ್ಷಣ ಆಗಲ್ಲ. ಒಂದು ಉದಾಹರಣೆ ಕೊಟ್ರಿ. ಇನ್ಯಾರಾದ್ರೂ ಮತ್ತೊಬ್ರು ಇನ್ನೊಂದು ಉದಾಹರಣೆ ಕೊಟ್ಟು ಇನ್ನೊಂದು ಹೇಳ್ಬೋದಾ? ಸಜ್ಜನತ್ವ ಆಚಾರ್ಯ, ಸಜ್ಜನತ್ವ. ಮನುಷ್ಯರಿಗೆ ಒಂದ್ ವೇಳೆ ಸಜ್ಜನತ್ವ ಅಂತ ಲಕ್ಷಣ ಹೇಳಿದ್ರೆ ಎಲ್ಲಾ ಮನುಷ್ಯ ಲಕ್ಷ್ಯದಲ್ಲಿ ಅದು ಬರಲ್ಲ, ಆದ್ರಿಂದ ಅದು ಲಕ್ಷಣ ಅಲ್ಲ, ಅದು ಅವ್ಯಾಪಕಕ್ಕೆ ಸೇರ್ತದೆ. ನಾನು ಹೇಳಿರುವ 3 ಪಾಯಿಂಟ್ಗಳಲ್ಲಿ ಯಾವ್ದಾದ್ರು ಬೇರೆ ಪಾಯಿಂಟ್ ತಗೊಂಡು ಹೇಳ್ಬೋದು. ಶೃಂಗತ್ವ ಕೂಡಿರೋದು ಅದು ಪ್ರಸಿದ್ಧ ಇಲ್ಲಿ ಹೇಳುವಂತದ್ದು. ಅದು ಬಿಟ್ಟು ಹೇಳಿ ಅಂತ ಹೇಳ್ತೇನೆ. ಅಲ್ಲೇ ತಲೆ ಎಲ್ಲ ಅದೇ ಪಾಠ ಮಾಡ್ತಿರೋ ಈ ಪ್ರಸಂಗ ಅದೇ. ಮತ್ತು ಆ ಆಕಳ ಗೋ ತಂದು ನಮಗದು ಬುದ್ಧಿ ಬೆಳವಣಿಗೆನೆಗೆ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ಅದು ಏನಾಗಿದೆ ಏನೋ, ಅದು ಬಿಟ್ಟು ಹೇಳಿ. ಜ್ಞಾನ 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 ಏನ್ ಜ್ಞಾನ? ಮನಸ್ಸಿನಲ್ಲಿ ಜ್ಞಾನ. ಆ ಜ್ಞಾನ ಒಬ್ಬೊಬ್ರಿಗಿರುತ್ತೆ, ಒಬ್ರಿಗಿರೋದಿಲ್ಲ. ಸರಿ, ಅದು ಅವ್ಯಾಪಕ ಲಕ್ಷಣಕ್ಕೆ ಉದಾಹರಣೆ ಆಯ್ತು. ಜ್ಞಾನನು ತರಬಾರ್ದು ಈಗ ಸದ್ಯಕ್ಕೆ, ಯಾಕಂದ್ರೆ ಜ್ಞಾನ ಎಲ್ಲಾ ಚೇತನದಲ್ಲಿಯೂ ಇರ್ತದೆ, ಆದ್ರಿಂದಲೇ ಚೇತನ ಶಬ್ದದಿಂದ ಕರೀತಾರ. ಆದ್ರಿಂದ ಜ್ಞಾನ ಯಾರಲ್ಲಿಲ್ಲ, ಅದು ಕಲ್ಲಿನಲ್ಲಿಲ್ಲ ಅಷ್ಟೇ. ಯಥಾರ್ಥ ಜ್ಞಾನ ಆಚಾರ್ಯ, ಯಥಾರ್ಥ ಜ್ಞಾನ. ಯಥಾರ್ಥ ಜ್ಞಾನ ತಗೊಂಡ್ರಿ, ಒಳ್ಳೆ ಪ್ರಶ್ನೆ. ಯಾರ ಲಕ್ಷಣ ಇದು ಯಥಾರ್ಥ ಜ್ಞಾನ ಅನ್ನೋದು? ಯಾರ ಲಕ್ಷಣವನ್ನು ಹೇಳಿ ಕೊಡ್ತೀರಿ? ಸಜ್ಜನರ ಲಕ್ಷಣ, ಆ ಸಜ್ಜನ ಜ್ಞಾನಿಗಳ ಲಕ್ಷಣ. ಜ್ಞಾನಿಗಳ ಲಕ್ಷಣ ಬೇಡ ಈಗ, ಯಾಕಂದ್ರೆ ಓಸರು ಅಜ್ಞಾನಿಗಳೇ ಆಗಿದ್ದಾರೆ ಈಗ. ಜ್ಞಾನಿಗಳ ಬಿಟ್ಟು ಹೇಳಿ ಬೇಡ. ಸಾಮಾನ್ಯ ಕಾಮನ್ ಸೆನ್ಸ್ ಒಂದ್ ಸ್ವಲ್ಪ ಸಾಧಾರಣ ಮಾತಾಡ್ರಿ ನೋಡೋಣ. ಸಜ್ಜನರ ವಿಷಯ ಬಿಡ್ರಿ, ಸಾಕು. ಸಾಮಾನ್ಯ ಮಾತಾಡಿ. ದಿನಾ ವ್ಯವಹಾರ ಮಾಡೋದ್ರದಲ್ಲಿ ನಡೀತಾ ಇರುವಂತಹ ಒಂದು ನಾರ್ಮಲ್ ಆಗಿ ಯಾವ್ದಾದ್ರು ಉದಾಹರಣೆ ಕೊಡಿ ನನಗೆ. ನೀವು ದಿನ ಓದುವಂತ ಪಠ್ಯ ಪುಸ್ತಕಗಳು, ನೀವು ಅಧ್ಯಯನ ಮಾಡ್ಕೊಂಡು ಬಂದಂತ ಇಷ್ಟೆಲ್ಲ ಲೌಕಿಕ ಶಿಕ್ಷಣದಲ್ಲಿರುವಂತ ಒಂದು ಉದಾಹರಣೆ ಕೊಟ್ಟು ಹೇಳಿ. ಯಾವುದೂ ಇಲ್ಲ. ಅವ್ಯಾಪ್ತಿ ಉದಾಹರಣೆ ಯಾವ್ದಕ್ಕೆ ಉದಾಹರಣೆ ಕೇಳಕತ್ತರ? ಯಾವ್ದು ಕೊಡಿ. ಅವ್ಯಾಪ್ತಿಗೆ ಈಗಾಗಲೇ ಉದಾಹರಣೆ ಕೊಟ್ರಿ, ಧನಿಕತ್ವಂ ಇತ್ಯಾದಿ. ಅದು ಬಿಟ್ಟು ಮತ್ತೊಂದು ಉದಾಹರಣೆ ಕೊಡಿ. ಲಕ್ಷ್ಯ ಬಿಟ್ಟು ಬೇರೆ ಕಡೆಯಲ್ಲೂ ಇದ್ದು, ಲಕ್ಷ್ಯ ಬಿಟ್ಟು ಬೇರೆ ಕಡೆಯಲ್ಲೂ ಇದ್ದು, ಲಕ್ಷ್ಯದೊಳಗೂ ಇದ್ರೆ ಅದಕ್ಕಾದ್ರೂ ಉದಾಹರಣೆ ಕೊಡಿ. ಲಕ್ಷ್ಯದಲ್ಲೇ ಇಲ್ಲ, ಲಕ್ಷ್ಯ ಬಿಟ್ಟು ಬೇರೆ ಕಡೆನೇ ಇದೆ, ಅದಕ್ಕಾದ್ರೂ ಉದಾಹರಣೆ ಕೊಡಿ. ಏನ್ ದಿನ ಇಷ್ಟು ಪದಾರ್ಥಗಳ ಜ್ಞಾನ ಬರ್ತದೆ? ಉಸಿರಾಟ ಅನ್ನೋದು ಕೇವಲ ಮನುಷ್ಯರಲ್ಲಿ ಮಾತ್ರ ಇಲ್ಲ, ಪ್ರಾಣಿಗಳಲ್ಲೂ ಇದೆ, ಎಲ್ಲಾ ಕಡೆನೂ ಇದೆ. ಅದೊಂದು ಉದಾಹರಣೆ ಆಗಬಹುದು. ಯಾವುದಕ್ಕೆ ಲಕ್ಷಣ ಏನು? ಯಾವುದ್ರ ಲಕ್ಷಣ ಇದು? ಉಸಿರಾಟ ವ್ಯಾಪ್ತಿ, ಅತಿ ವ್ಯಾಪ್ತಿ. ಅಲ್ಲಲ್ಲ, ಇದು ಯಾವ್ದರ ಲಕ್ಷಣ? ಇದು ಯಾವ್ದರ ಡೆಫಿನೇಷನ್? ಇದು ಉಸಿರಾಟ ಅನ್ನೋದು ಡೆಫಿನೇಷನ್ ಆಗ್ಬೇಕಲ್ವಾ? ಯಾವ್ದ್ರದ್ದು ಇದು ಡೆಫಿನೇಷನ್? ಜೀವಿಗಳ ಲಕ್ಷಣ. ಜೀವಿಗಳ ಲಕ್ಷಣ ಅಂತ ಹೇಳ್ಬೇಕಾ? ಅದನ್ನ ಸರಿ ಹೋಗ್ತದ ಹಂಗೆ? ಇದು ಮನುಷ್ಯರ ಲಕ್ಷಣ ಅಂತ ಅಷ್ಟನ್ನೇ ಹೇಳಲಿಕ್ಕೆ ಆಗೋದಿಲ್ಲ ಅದನ್ನ. ಹೌದು, ಅದು ಬಿಟ್ಬಿಡೋಣ. ಮನುಷ್ಯರ ಲಕ್ಷಣ ಅಲ್ಲ, ಯಾವ್ದ್ರದ್ದಾದ್ರೂ ಲಕ್ಷಣವಾಗಿ ಹೇಳ್ಬೇಕಲ್ವಾ ನೀವೀಗ ಇದನ್ನ? ನಾಲ್ಕು ಗಾಡಿ ಉಳಿದೆಲ್ಲ ಕಾರು ಅಂದ್ರೆ ಆಚಾರ್ಯ. ಅಂದ್ರೆ ನೀವು ಇದು ಲಕ್ಷ್ಯ, ಆ ಲಕ್ಷ್ಯದ ಗುಂಪಿನಲ್ಲೆಲ್ಲ ಬರುವಂತ ಒಂದು ಡೆಫಿನೇಷನ್, ಲಕ್ಷಣವನ್ನ ನನಗೆ ಗುರುತಿಸಿಕೊಡಿ. ನೋಡಪ್ಪ, ಇದು ಲಕ್ಷ್ಯ, ಇದು ಲಕ್ಷಣ. ಹಿಂಗ್ ನೀವು ಇದನ್ನ ಥಿಂಕ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ನಾನೊಂದು 4 ಹೇಳ್ತೀನಿ ಟಕ 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 ಒಟ್ಟಿಗೆನೆ. ನೀವು ಅದ್ರದ್ದೆಲ್ಲ ಡೆಫಿನೇಷನ್ ಹೇಳ್ಬೋದಾ ನೋಡಿ? ನಾನೊಂದು 4 ಹೇಳ್ತೀನಿ ನೋಡ್ರಿ. ಈಗ ಪುಸ್ತಕ, ಇದ್ರದ್ದು ಡೆಫಿನೇಷನ್ ಏನು? ಮೊಬೈಲ್, ಇದ್ರ ಡೆಫಿನೇಷನ್ ಏನು? ಲ್ಯಾಪ್ಟಾಪ್, ಇದ್ರ ಡೆಫಿನೇಷನ್ ಏನು? 2 ವೀಲರ್ ಇದೆ, 2 ವೀಲರ್ ಅಂತ ನೀವು ನೋಡಿರ್ತೀರಿ. ಅದು 2 ವೀಲರ್ ನಲ್ಲಿ ಮತ್ತೆ ವಿತ್ ಬ್ರೇಕ್, ವಿತ್ ಗೇರ್, ವಿತೌಟ್ ಗೇರ್, ಇದ್ರದ್ದು ಡೆಫಿನೇಷನ್ ಏನು? ಇವತ್ತು ನಾವು ಅಡ್ಡಾಡುವ ವಾಹನದಲ್ಲಿ ವಿಮಾನ ಇದೆ, ವಿಮಾನದ ಡೆಫಿನೇಷನ್ ಏನು? ಅಡ್ಡಾಡುವಂತ ಟ್ರೈನ್ ಇದೆ, ಟ್ರೈನಿನ ಡೆಫಿನೇಷನ್ ಏನು? ನಾವು ಮಲಗುವಾಗ ತಲೆದಿಂಬು ಇಟ್ಕೊಳ್ತೀವಿ, ತಲೆದಿಂಬಿನ ಡೆಫಿನೇಷನ್ ಏನು? ವಾಟ್ ಈಸ್ ದ ಡೆಫಿನೇಷನ್ ಆಫ್ ತಲೆದಿಂಬು? ಪಿಲ್ಲೋ. ಈ ತರಹ ಡಿಫೈನ್ ಮಾಡ್ಲಿಕ್ಕೆ ಹೊರಟ ವಸ್ತುಗಳ ಡೆಫಿನೇಷನ್ ಅನ್ನ ಗುರುತಿಸ್ತಾ ಬಂದ್ರಿ ಅಂತ ನಾನು ಕೇಳ್ತಾ ಇದ್ದೆ. ಯಾವ್ದಾದ್ರು ಒಂದು ಹೇಳ್ಬೋದಾ?
ಇದನ್ನ ನೀವು ತಿಳ್ಕೊಂಡ್ರೆ ಮುಂದೆ ಅಧ್ಯಯನ ಮಾಡುವಾಗ ನಿಮಗೆ ಎಲ್ಲ ಕ್ಲಾರಿಟಿ ಸಿಕ್ಬಿಡ್ತದೆ. ಓ ಇದೆ, ಇದು ಯಥಾರ್ಥ ಜ್ಞಾನದ ಡೆಫಿನೇಷನ್ ಏನು ಅಂತ ಮುಂದೆ ಹೇಳ್ತಾರೆ. ಪ್ರಮಾಣ ಅದರ ಡೆಫಿನೇಷನ್ ಏನು ಅದು ಮುಂದೆ ಹೇಳ್ತಾರೆ. ನಿಮಗೆ ಬುದ್ಧಿ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತದೆ. ಪುಸ್ತಕದ ಡೆಫಿನೇಷನ್ ಹೇಳಿ. ವಿಷಯವನ್ನು ಸಂಗ್ರಹಿಸಿರುತ್ತದೆ. ವಿಷಯವನ್ನು ನಮ್ಮ ಮನಸ್ಸು ಸಂಗ್ರಹಿಸಿರೋದ್ರಿಂದ ಮನಸ್ಸಿನೊಳಗೆ ಅದು ಆ ಲಕ್ಷಣ ಬಂದ್ಬಿಡ್ತು. ಆವಾಗ ಪುಸ್ತಕದ ಡೆಫಿನೇಷನ್ ಅದಾಗಲ್ಲ. ಪುಟಗಳ ಸಂಗ್ರಹಣ. ನಮ್ಮ ಮನಸ್ಸು ವಿಷಯಗಳನ್ನು ಸಂಗ್ರಹ ಮಾಡಿರ್ತದೆ ತಾನೆ. ಹಾಗಾಗಿ ವಿಷಯ ಸಂಗ್ರಾಹಕತ್ವ ಅನ್ನೋದು ಲಕ್ಷಣ ಪುಸ್ತಕದ್ದು ಅಂತ ಹೇಳಿದ್ರೆ ಮನಸ್ಸಿನಲ್ಲಿಯೂ ಕೂಡ ಇದೆ ಆ ಧರ್ಮ. ಲಕ್ಷ್ಯ ಬಿಟ್ಟು ಬೇರೆ ಕಡೆ ಬಂತಲ್ಲ. ಹೇಳಲಿಕ್ಕೆ ಹೊರಟದ ಲಕ್ಷಣ ಪುಸ್ತಕದ್ದು. ಲಕ್ಷಣ ಏನನ್ನಾಗಿ ಹೇಳಿದ್ರೆ ವಿಷಯ ಸಂಗ್ರಾಹಕತ್ವ, ಅದು ಮನಸ್ಸಿನಲ್ಲೂ ಬಂತಲ್ಲ. ಪುಟಗಳಿರ್ತವೆ, ಪುಟಗಳ ಸಂಗ್ರಹಣ, ಪುಟಗಳ ಸಂಗ್ರಹಣ, ಏಕತ್ರ ಸಂಗ್ರಹಣ, ಪುಟಗಳ ಸಂಗ್ರಹಣ, ಏಕತ್ರ ಸಂಗ್ರಹಣ, ಪುಟಗಳ ಸಮೂಹ. ಸರಿ ಸರಿ, ಪುಟಗಳ ಸಮೂಹವತ್ವಂ, ಪುಟ ಸಮೂಹವತ್ವಂ ಅದೇ ಪತ್ರ ಸಮೂಹವತ್ವಂ ಅನ್ಬೇಕು ತಾನೆ. ಅದು ನ್ಯೂಸ್ ಪೇಪರ್ ಅಲ್ಲೇ ಇರುತ್ತೆ ಆಚಾರ್ಯ. ಅವಾಗ ಪುಸ್ತಕ ಆಗಲ್ಲಲ್ಲ. ಬೈಂಡಿಂಗ್ ಇರುತ್ತೆ. ಒಂದಕ್ಕೆ ಏಕದೇಶದಲ್ಲಿ ಬೈಂಡ್ ಅಂದ್ರೆ ಒಂದೇ. ಮತ್ತ ಅದನ್ನ ಸೇರಿಸ್ಬೇಕು. ಕರೆಕ್ಟ್, ಇಲ್ಲ ಅಂತಲ್ಲ. ಅಂದ್ರೆ ನ್ಯೂಸ್ ಪೇಪರ್ ನಲ್ಲಿ ಇಲ್ಲದೆ ಇರುವ, ಪುಸ್ತಕದಲ್ಲಿ ಮಾತ್ರ ಇರುವ, ಪುಸ್ತಕ ಬಿಟ್ಟು ಬೇರೆ ಕಡೆಯಲ್ಲಿ ಇಲ್ಲದಿರುವ ಒಂದು ಸೈಜು ಡೈಮೆನ್ಷನ್ ಎಲ್ಲ ಹೇಳ್ಬೇಕು. ಅದನ್ನೇ ಆದಿಪದದಿಂದ ಶಾಸ್ನಾದಿಮತ್ವಂ ಅಂತ ಹೇಳಿದ್ದ. ಅವಾಗ ಈ ಸೈಜು, ಡೈಮೆನ್ಷನ್ನು, ಬೈಂಡಿಂಗು, ಆಮೇಲೆ ಅದರದ್ದೇ ಆದಂತ ಒಂದೇನು ಆಕಾರ ವಿಶೇಷ, ಅವನ್ನೆಲ್ಲ ಇಟ್ಕೊಂಡು ಆ ಧರ್ಮ ವಿಶಿಷ್ಟ ಅಂತ ಅನ್ನಬೇಕು. ಬರೀ ಪತ್ರ ಸಮೂಹವತ್ವಂ ಅಲ್ಲ, ಏತಾದೃಶ ಧರ್ಮ ವಿಶಿಷ್ಟವಾದದ್ದು ಒಂದು ಲಕ್ಷಣ ಇದೆ, ಅದನ್ನ ನಾನು ಪುಸ್ತಕ ಅಂತ ಡಿಫೈನ್ ಮಾಡ್ತೀನಿ. ಡೆಫಿನೇಷನ್ ಅರ್ಥ ಗೊತ್ತಾಗ್ತದೆ. ಏನ್ ಹೇಳಲಿಕ್ಕೆ ಹೊಂದಿದ್ದಾರೆ ಗೊತ್ತಾಗ್ತಾ ಇರ್ತಾನೆ ನಿಮಗೀಗ. ಇದೆಲ್ಲವನ್ನು ಇಷ್ಟು ಹೇಳಿದ್ರಿಂದ ಇಂಥ ವಿಚಾರಗಳು ಮುಂದೆ ನಮಗೆ ಎಲ್ಲಿ ಉಪಯೋಗ ಆಗ್ತದೆ ಅಂದ್ರೆ ತತ್ವ ಸಂಖ್ಯಾನದಲ್ಲಿ ವೇದ ಅಂತ ಬಂತ್ರಪ್ಪ. ವೇದವನ್ನ ಯಾವುದರ ವಿಭಾಗದಲ್ಲಿ ಸೇರಿಸಿದ್ದಾರೆ ಪವನ್ ಅವರು? ಅಚೇತನ, ನಿತ್ಯ ನಿತ್ಯ ನಿತ್ಯ. ಅಚೇತನ ನಿತ್ಯ ತತ್ವದಲ್ಲಿ ಯಾವುದನ್ನು ಸೇರಿಸಿದ್ದಾರೆ? ವೇದ. ಆ ವೇದದ ಲಕ್ಷಣ ಏನು ಹೇಳ್ಬೇಕಲ್ವಾ? ಜವಾಬ್ದಾರಿ ಎಲ್ಲ ದಾರ್ಶನಿಕರದ್ದು. ಅಲ್ಲಿ ನೋಡಿ, ಇವೆಲ್ಲ ಕೆಲಸಕ್ಕೆ ಬರ್ತದೆ. ವೇದಕ್ಕೆ ಯಾವುದನ್ನಾದ್ರೂ ಲಕ್ಷಣವನ್ನಾಗಿ ನೀವು ಗುರುತಿಸಿದಾಗ ಅದು ವೇದ ಬಿಟ್ಟು ಬೇರೆ ಕಡೆಯಲ್ಲಿ ಬಂದ್ಬಿಟ್ರೆ ಅವಾಗ ಅದು ಲಕ್ಷಣ ಅಂತ ಆಗಲ್ಲ. ವೇದದಲ್ಲಿಯೂ ಬಂದು ಬೇರೆ ಕಡೆಯಲ್ಲಿಯೂ ಬಂದ್ರು ಆಗಲ್ಲ. ವೇದದಲ್ಲಿ ಬರದೇ ಹೋಗ್ಬಿಟ್ರೆ ಹಾಗೂ ಅದು ಲಕ್ಷಣನೇ ಬಿಟ್ಟು. ಹಿಂಗೆ ಶಾಸ್ತ್ರೀಯ ವಿಚಾರಗಳನ್ನ ಮಾಡ್ಲಿಕ್ಕೆ ಮುಂದೆ ಅತ್ಯಂತ ಉಪಯುಕ್ತವಾದ ವಿಚಾರ ಅಂದ್ರೆ ಪ್ರಾಥಮಿಕ ಹಂತದಲ್ಲಿ ಲಕ್ಷಣದ ವಿಚಾರ. ಅದಕ್ಕೆ ಟೀಕಾಕೃತ್ಪಾದ್ರು ಮುಂದೆ ತಾವು ಹೇಳಲಿಕ್ಕೆ ಹೊರಟ ಪ್ರಮಾಣ ಲಕ್ಷಣದ ಬಗ್ಗೆ ಮೊದಲು ಲಕ್ಷಣ ತಿಳಿಸಿ ಮುಂದ್ ಪ್ರಯತ್ನ ಮಾಡಿ ಹೊರಡ್ತಿದೆ. ಸರಿ, ಗೊತ್ತಾಯ್ತಾ ಏನ್ ವಿಷಯ ಅಂತ? ಲಕ್ಷಣದ ಲಕ್ಷಣ. ಹಾಗೆ ಲಕ್ಷಣದ ಲಕ್ಷಣ ಹೇಳಿದಾಗ ಅದು ಸ್ಥಿರವಾಗಿ ಸ್ಫುಟವಾಗಿ ಗೊತ್ತಾಗ್ಬೇಕಾದ್ರೆ ಅಲಕ್ಷಣದ ಲಕ್ಷಣ ಗೊತ್ತಿರ್ಬೇಕು. ಈಗ ನಾನು ತಿಳಿಸಿಕೊಟ್ಟೆ. ಲಕ್ಷಣದ ಲಕ್ಷಣದಲ್ಲಿ 3 ಪಾಯಿಂಟ್ ಇದೆ. ಆ 3 ಪಾಯಿಂಟ್ ಯಾವ್ದಕ್ಕೆ ಇರಲ್ಲ ಅದು ಅಲಕ್ಷಣ ಅಂತ ತಿಳಿಸ್ಬಿಟ್ಟು ಸಿಂಪಲ್ ಆಗಿ ಕೇಳ್ಕೊಂಡ್ರಿ. ಆ 3 ಯಾವುದು ಅಂತ ಅವರಾಗಿ ಹೇಳ್ತಾರೆ. ನೀವ್ ಈಗಾಗಲೇ ತಿಳ್ಕೊಂಡಿರಿ ಅದನ್ನ. ಆ ಶಬ್ದದಲ್ಲಿ ನೀವು ಅದನ್ನ ತಿಳ್ಕೊಂಡ್ರೆ ಬೇಗ ಅರ್ಥ ಗೊತ್ತಾಗ್ತದೆ. ಅಸಂಭವಿ, ಅವ್ಯಾಪಕಂ, ಅತಿವ್ಯಾಪಕಂ ಚೇತಿ ಅಂತಂದ್ರು. ಅಸಂಭವಿ, ಅವ್ಯಾಪಕಂ, ಅತಿವ್ಯಾಪಕಂ ಚೇತಿ ನೆನಪಿರ್ತದೆ ಅಂತ ಅನ್ಕೊಳ್ತೀನಿ. ಇದಕ್ಕೆ ನೀವು ಉದಾಹರಣೆ ಕೊಡಿ. ಅಲ್ಲಿದ್ದ ಉದಾಹರಣೆ ಬೇಡ ಈಗ ಸದ್ಯಕ್ಕೆ. ಅಸಂಭವಿ ಅಂತಂದ್ರೆ ಏನು? ಅಸಂಭವಿ ಅಂತ ಯಾವ್ದನ್ನ ಕರಿಬೇಕು ಅಂದ್ರೆ ಲಕ್ಷ್ಯದಲ್ಲಿ ಎಲ್ಲೂ ಯಾವುದು ಇರಲ್ಲ ಆ ಧರ್ಮ ಅಸಂಭವಿ ಅಂತ ಕರೆಸ್ಬೋದು.
ನೆನಪಿರ್ತದ? ಲಕ್ಷ್ಯದಲ್ಲಿ ಎಲ್ಲೂ ಇಲ್ಲದೆ ಇರುವ ಧರ್ಮವನ್ನ ಅಸಂಭವಿ ಅಂತ ಕರೀತಾರೆ. ಲಕ್ಷ್ಯತ್ವೇನ ಅಭಿಮತವಾದದ್ರಲ್ಲಿ ಎಲ್ಲೂ ಇರಲ್ಲ. ಬಿ ಅದೇನದು? ಅವ್ಯಾಪಕ. ಲಕ್ಷ್ಯದ ಯಾವ್ದಾದ್ರೂ ಒಂದು ಏಕದೇಶದಲ್ಲಿ ಇರ್ತದೆ, ಇನ್ನೊಂದು ಏಕದೇಶದಲ್ಲಿ ಅದಿರಲ್ಲ, ಅದಕ್ಕೆ ಅವ್ಯಾಪಕ ಅಂತ ಕರೀತಾರೆ. ಸಿ ಲಕ್ಷ್ಯದಲ್ಲಿದ್ದು ಲಕ್ಷ್ಯ ಬಿಟ್ಟು ಬೇರೆ ಕಡೆಯಲ್ಲೂ ಯಾವ್ದು ಇರ್ತದೆ ಅದು ಅತಿವ್ಯಾಪಕ ಅಂತ ಕರೆಸ್ಕೊಳ್ತದೆ. ಎ ಬಿ ಸಿ ನೋಡಿ, ಅಲಕ್ಷಣದ ಪ್ರಭೇದ. ತತ್ಸಂಖ್ಯಾನ ಅಧ್ಯಯನ ಮಾಡಿದ್ರಿಂದ ಎಷ್ಟು ಬೇಗ ಅರ್ಥ ಆಗ್ತದೆ ನೋಡಿ ಇವೆಲ್ಲ. ಅಸಂಭವಿ, ಅವ್ಯಾಪಕ, ಅತಿವ್ಯಾಪಕ. ಇದಕ್ಕೆ ನಾವು ಅಲ್ಲಿರೋ ಉದಾಹರಣೆಯನ್ನ ತಗೊಳ್ದೇನೆ ನೀವ್ ಯಾವ್ದಾದ್ರು ಈಗಾಗಲೇ ಅವ್ಯಾಪಕಕ್ಕೆ ಉದಾಹರಣೆ ಕೊಟ್ರಿ, ಸಾಕಷ್ಟು ನೀವು ಅದನ್ನ ನೋಡ್ಕೊಂಡ್ರಿ. ನನಗೆ ಬೇಕಾಗಿರೋದು ಅಸಂಭವಿಗೆ ಮತ್ತು ಅತಿವ್ಯಾಪಕಕ್ಕೆ. ಇದು ನಿಮಗೆ ಹೋಮ್ವರ್ಕ್ ತರ ಕೊಟ್ಟಿರ್ತೀನಿ. ಯಾವ ಲಕ್ಷ್ಯದಲ್ಲಿಯೂ ಯಾವ್ದು ಇರಲ್ವೋ, ಲಕ್ಷ್ಯದಲ್ಲಿ ಎಲ್ಲೂ ಯಾವ್ದು ಇರಲ್ವೋ ಅದು ಅಸಂಭವಿ. ಅದರ ಡೆಫಿನೇಷನ್ ಹೇಳಿದೆ, ಅಸಂಭವಿಯ ಡೆಫಿನೇಷನ್ ಇದು. ಎಲ್ ಲಕ್ಷ್ಯೆ ಸರ್ವಥಾ ನವರ್ತತೆ, ಅದು ಅಸಂಭವಿ. ಯತ್ ಲಕ್ಷ್ಯಾದ್ ಅನ್ಯತ್ರಾಪಿ ವರ್ತತೆ ತತ್ ಅತಿವ್ಯಾಪಕ. ಈ ಎರಡಕ್ಕೆ ನನಗೆ ಉದಾಹರಣೆ ಬೇಕು. ನೀವು ಅದನ್ನ ಊಹಿಸ್ಕೊಳ್ರಿ, ಮತ್ತೆ ನಾಳೆ ಪಾಠ ಮುಂದುವರಿಸ್ತೀನಿ. ಕಲ್ಲು ಬರುತ್ತೆ ಆಚಾರ್ಯ, ಅಸಂಭವಿ. ಏನ್ ಕಲ್ಲು?